ಎಲ್ಲ ಹುಟ್ಟಿದಂಥ ಎಲ್ಲ ಗಂಡು ಕರುಗಳು ಓರಿಗಳಾಗೋದಕ್ಕೆ ಚಾನ್ಸೇ ಇಲ್ಲ. ತುಂಬ ದೂರದಿಂದ ಹಸು ತಂದಾಗ ಹೆಚ್ಚು ಕಡಿಮೆ ಮೋರ್ ದೆನ್ 50-60-70% ಹಸುಗಳಿಗೆ ಏನೋ ಒಂದು ಎಫೆಕ್ಟ್ ಆಗೇ ಆಗ. ನಮ್ಮ ರಾಜ ಮಹಾರಾಜರ ಥಿಯರಿ ತೊಗೊಂಡ್ರೆ ಅವ್ರೇನು ಮಾಡೋರು, ಊರಿಗೆ ಒಂದೇ ಬಸವ ಅಂತ ಬಿಡೋರು, ಬ್ರೀಡ್ ಇಟ್ಕೊಳ್ಬೇಕು. ಒಂದು ಗೋಶಾಲೆಗೆ ಒಂದು ಬ್ರೀಡ್ ಇದ್ರೇ ತುಂಬ ಒಳ್ಳೆಯದು. ಈ ಕ್ರಾಸ್ ಬ್ರೀಡಲ್ಲೇ ಈ ಕಾಯಿಲೆಗಳು ಜಾಸ್ತಿ ಇರೋದು. ಸೊ ಒಂದು ಹಸುವಿಗೆ ಯಾವುದೋ ಒಂದು ರೀಪ್ರೊಡಕ್ಟಿವ್ ಆರ್ಗನಲ್ಲಿ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ, ಸೊ ಅದು ಕ್ರಮೇಣವಾಗಿ ನಮ್ಮಲ್ಲಿ ಯಾವುದೋ ಒಂದಕ್ಕಿತ್ತು, ಅದು ಕ್ರಮೇಣವಾಗಿ ನಮ್ಮ ಓರಿಯಿಂದ ಹೆಚ್ಚು ಕಡಿಮೆ 5-6 ಹಸುಗಳು ಬರುತ್ತೆ. ಜಿನೆಟಿಕ್ಸ್ ಹೋಯ್ತು ಅಂದಮೇಲೆ ಮತ್ತೆ ಅಲ್ಲೇನು ಮಾತಾಡೋಂಗೆ ಇಲ್ಲ. ಸೊ ಜಿನೋಮಿಕ್ ವ್ಯಾಲ್ಯೂ ಯಾವಾಗಲೂ ಪ್ಲಸ್ ಇರಬೇಕು ಅಂತ. ನಾವು ಯಾವುದೋ ಓರಿ ಸೆಲೆಕ್ಟ್ ಮಾಡಿದ್ರೆ ಅದು ಮೈನಸ್ ಇರ್ಬೋದು. ಸೊ ಮೈನಸ್ ಇದ್ದಾಗ ಏನಾಗುತ್ತೆ, ತಾಯಿ ಥರ ಬರೋ ಚಾನ್ಸಸ್ ಜಾಸ್ತಿ ಇದೆ. ಹಳೆ ಕಾಲದಲ್ಲಿ ಹೇಳೋರು, ಮನೆಗೆ ಗೋವು ತರಬೇಕಾದ್ರೆ ಹಿಂದೆಗಡೆ ನೋಡಬೇಕು, ಮನೆಗೆ ಹೆಣ್ಣು ತರಬೇಕಾದ್ರೆ ಕಾಲು ನೋಡ್ಕೊಂಡು ತರಬೇಕು ಅಂತ ಹೇಳ್ತಾರೆ. ಸ್ಕೂಲಲ್ಲಿ ಯಾವುದೋ ಒಂದು ಮಗು ಓದಲಿಲ್ಲ ಅಂದರೆ ನೀನು ಹೋಗ್ಬಿಟ್ಟು ದನ ಕಾಯಿ ಹೋಗು ಅಂತ. ನನ್ನ ಪ್ರಕಾರ ದನ ಕಾಯೋದು ಅಂದರೆ ಒಂದು ತುಂಬ ಜಗತ್ತಿನಲ್ಲಿ ನೀವೆಲ್ಲ ಕೆಲಸ ಮಾಡಿದ್ಮೇಲೆ ಕೊನೆಗೆ ಯಾವ ಕೆಲಸ ಉಳಿದಿದೆ ಅಂದರೆ ಅದು ದನ ಕಾಯೋದು. ಒಂದು ಹಸು ಆಗಿರ್ಬೋದು ಅಥವಾ ಓರಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಪೆಡಿಗ್ರಿ ಅಂತ ನಾವು ಬರೆದು ಇಡಲೇಬೇಕು. ಹೌದು. ಅಲ್ಲಿ ಹಳ್ಳಿಕಾರು, ಮಲೆನಾಡು ಗಿಡ್ಡ, ಇವು ಎಲ್ಲ ಓರಿಗಳಿಗಿಂತ ತುಂಬ ಫಾಸ್ಟ್. ಜೆನೆಟಿಕ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ಒಂದು ಅನಿಮಲಲ್ಲಿ ಜೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಗೋಶಾಲೆಗಳಲ್ಲಿ ಈ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಿಂದಾನೇ ಹೆಚ್ಚು ಕಾಯಿಲೆಗಳು ಬರ್ತಾಯಿತ್ತು. ಸರ್, ನನ್ನ ಪ್ರಕಾರ ಗೋ ಸೇವೆ ಅಂದರೆ ಭಗವಂತನ ಸೇವೆ. ಗೋಮಾತೆ ಅಂದರೆ ಸೃಷ್ಟಿಯ ಒಂದು ಶ್ರೇಷ್ಠವಾದ ಒಂದು ರಚನೆ. ಇಬ್ಬರೇ 1,000 kg ತೂಕ ಇರೋವಂಥ ಹಸುನು ಎತ್ಬೋದು. ಅಲ್ಲಿ ಗೋ ಸಂವರ್ಧನೆ ಆಗಬೇಕು ಅಂದರೆ ಬ್ರೀಡಿಂಗಲ್ಲಿ ಒಂದು ನ್ಯಾಚುರಲ್ ಬ್ರೀಡಿಂಗ್ ಇದೆ, ಇನ್ನೊಂದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಬ್ರೀಡಿಂಗ್ ಇದೆ, ಮತ್ತೊಂದೇನಿದೆ ಈಗ ಎಂಬ್ರಿಯೋ ಟೆಕ್ನಾಲಜಿ ಬಂದಿದೆ. ಕ್ರಾಸ್ ಬ್ರೀಡ್ ಇನ್ಸೆಮಿನೇಷನ್ ಮಾಡಿ ಕ್ರಾಸ್ ಬ್ರೀಡ್ನ ಇನ್ಸೆಮಿನೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ನಾವು ಕಳ್ಕೊಳ್ತಾ ಇದ್ದೀರಿ, ಸಾಕ್ತಾ ಇದ್ದೀರಿ ಅಂದಮೇಲೆ ಅವು ನಿತ್ಯ ಸಾಯಬಾರ್ದು. ಬೆಂಗಳೂರು ಪ್ರಾಂತ್ಯದಲ್ಲೂ ಕಾಡು ದನ ಅನ್ನೋದಿತ್ತು. ನೀವು ತಳಿ ಸಂವರ್ಧನೆ ಮತ್ತು ತಳಿಗಳ ಆಯ್ಕೆ ಅದ್ರ ಬಗ್ಗೆ ಒಂದು ವಿಸ್ತೃತವಾದಂಥ ಜ್ಞಾನ ನಿಮ್ಮಲ್ಲಿದೆ. ಇಲ್ಲಿ ನಾನು ಕೇಳಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ನೀವು ಯಾಕೆ ಗಿರ್ನ ಹಿಂದೆ ಹೋದ್ರಿ? ಸರ್, ನಮಗೆ ಆ್ಯಕ್ಚುಲಾಗಿ ನಾವು ದೇವನಿ ಮಾಡಬೇಕು ಅಂತಿದ್ರು. ದೇವನಿ ಮೇಲೆ ಕೆಲಸ ಮಾಡಬೇಕು, ದೇವನಿ ಮೇಲೆ ವರ್ಕ್ ಮಾಡಬೇಕು. ಕಲ್ಯಾಣ ಕರ್ನಾಟಕದ ಅದೇನಂದರೆ ಅದು ಒಂದು ಮೆಜೆಸ್ಟಿಕ್ ಅನಿಮಲ್ ಅಂತ ನಮ್ಮ ಭಾವನೆ. ಅದು ಡ್ಯುಯಲ್ ಪರ್ಪಸ್ ಆಗಿದ್ರು ಅದು ಒಂಥರ ಅದರಲ್ಲಿ ಓರಿ ನೋಡೋದೇ ಒಂದು ತುಂಬ ಇದು, ಅದು ಗಾತ್ರ, ಎತ್ತರ, ಉದ್ದ, ಅಗಲ, ಒಂಥರ ತುಂಬ ರೋಮಾಂಚನ, ತುಂಬ ವೈಭವವಾಗಿರುತ್ತೆ. ಆದರೆ ನಮಗೇನಾಯಿತು, ಆಕ್ಸಿಡೆಂಟಲಿ ಹೇಗೋ ನಮಗೆ ನಾರಾಯಣ ರೆಡ್ಡಿ ಅವರು ಒಂದು ಕಡೆ ಹಸು ಇದೆಯಪ್ಪ, ಅಲ್ಲೋಗಿ ತಗೊಳ್ರ, ಮೇವಿಲ್ಲ ಅಲ್ಲಿ ಅಂದರು. ಸರಿ, ತಗೊಂಬಂದ್ಮೇಲೆ ಒಂದೇನು ಡಿಸೈಡ್ ಮಾಡಿದ್ರೆ ಅಂದರೆ, ನಾವು 2-3 ಬ್ರೀಡ್ ಮೇಲೆ ಬ್ರೀಡಿಂಗ್ ಮಾಡಬಾರ್ದು, ಒಂದೇ ಬ್ರೀಡ್ ಇಟ್ಕೊಳ್ಬೇಕು. ಒಂದು ಗೋಶಾಲೆಗೆ ಒಂದು ಬ್ರೀಡ್ ಇದ್ರೇ ತುಂಬ ಒಳ್ಳೆಯದು. ಅದು ಒಂದು ಒಂದು ಹಂತಕ್ಕೆ ನಾವು ತಗೊಂಡೋಗೋದಕ್ಕೂ ಆರಾಮು. ಈಗ ಒಂದು ಓರಿ ಇಟ್ಟಿರ್ತೀರಿ, 2 ಬ್ರೀಡ್ ಅಂದ್ರೆ ನೀವು ಕ್ರಾಸ್ ಆ ಹಂತದಲ್ಲೇ ನಿಮಗೆ ತಳಿ ಸಂವರ್ಧನೆಯಲ್ಲಿ ಒಂದೇ ತಳಿಯಿಂದಾನೇ ಮುಂದುವರಿಬೇಕು ಅನ್ನೋದೊಂದು ಕಾನ್ಶಿಯಸ್ನೆಸ್ ಇತ್ತು. ಯಾಕಂದ್ರೆ ನಾವು ಯಾವಾಗ ನಾವು ಈ ಒಂದು ಅನಿಮಲ್ ಫಿನೋಟೈಪ್ ಮತ್ತು ಅಂದರೆ ಅದರದ್ದು ಫಿಸಿಕಲ್ ಸ್ಟ್ರಕ್ಚರ್ ನಾವು ಒಂದು ಎಕ್ವಿಪ್ಮೆಂಟ್ ಡಿಸೈನ್ ಮಾಡಬೇಕಾದ್ರೆ, ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೇಕಾದ್ರೆ ಆ ಪ್ರಾಬ್ಲಮ್ಮನ್ನು ಪೂರ್ತಿ ನಾವು ಅಳಿಯಕ್ಕೆ ಹೋಗ್ತಿರಲ್ಲ, ಆಗ ಅದನ್ನು ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಗೊತ್ತಾಗಿದ್ದೆ ನಮಗೆ, ಈ ಕ್ರಾಸ್ ಬ್ರೀಡಲ್ಲೇ ಈ ಕಾಯಿಲೆಗಳು ಜಾಸ್ತಿ ಇರೋದು.
ಡೌನರ್ ಕೌ ಸಿಂಡ್ರೋಮ್. ಡೌನರ್ ಕೋ ಸಿಂಡ್ರೋಮ್. ಇದು ತಮಿಳ್ನಾಡಲ್ಲಿ 2014 ಇದರ ಬಗ್ಗೆ ಒಂದು ರಿಸರ್ಚು ಆಗಿದೆ. ಸೊ ಅದ್ರ ಬಗ್ಗೆ ಒಂದು ಪೇಪರ್ ಎಲ್ಲ ಪಬ್ಲಿಷ್ ಆಗಿದೆ, ಜರ್ನಲಿಸಮ್ ಪೇಪರ್ಸ್ ಎಲ್ಲ ಪಬ್ಲಿಷ್ ಆಗಿದೆ. ತಮಿಳ್ನಾಡಿಗೆ 140 ಕೋಟಿ ರೂಪಾಯಿ ವರ್ಷಕ್ಕೆ ಅವರು ಎಸ್ಟಿಮೇಷನ್ 2014 ಪ್ರಕಾರ ಲಾಸ್ ಆಗ್ತಾ ಇದೆ ಅಂತ. 20,000 20,000 ಇಡೀ ದೇಶಕ್ಕೆ. ಇಡೀ ದೇಶಕ್ಕೆ. ಓಕೆ, ನಾನು ಅವಾಗ ನಾವು ಒಂದೇ ಬ್ರೀಡ್ ಮಾಡೋಣ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಈಗ ನಾನು ಕೇಳುವಂಥದ್ದು, ಈಗ ಒಬ್ಬ ಹೊಸಬ್ಬ ಯಾವ ಬ್ರೀಡನ್ನು ಅವನು ಸೆಲೆಕ್ಟ್ ಮಾಡಿಕೊಂಡ್ರೆ ಅವನಿಗೆ ಉತ್ತಮವಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತೇಳಿ? ಸರ್, ಈಗೇನಾಗುತ್ತೆ, ಈಗ ಒಬ್ಬ ವ್ಯಕ್ತಿ ತಾನು ಗೋಶಾಲೆ ಮಾಡಬೇಕು ಅಥವಾ ನಾನು ಗೋವನ್ನು ಸಾಕಬೇಕು ಅಂತಂದರೆ ಬೇಸಿಕಲಿ ಅವರು ಒಂದೇನೆಂದರೆ ಗೋಶಾಲೆಗೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಪ್ರೈಮರಿ ಇದು ಬಂದು ಅವರ ಒಂದು ರಿಕ್ವೈರ್ಮೆಂಟ್. ಅಂದರೆ ಅವ್ರದ್ದು ಒಂದು ಜಾಗ ಏನಿದೆ ಅವ್ರ ನಾನು ಆ್ಯಕ್ಚುಲಿ ಈ ಪ್ರಶ್ನೆ ಕೇಳ್ಬೇಕಾದ್ರೆ 2 ಆಪ್ಷನ್ ಕೊಡಬೇಕು. ಒಬ್ಬ ಇಂಡಿವಿಜುವಲ್ ಆಗಿ ಸಾಕೋದು, ಇನ್ನೊಬ್ಬ ಗೋಶಾಲೆಯಾಗಿ ಸಾಕಬೇಕು. ಹೌದು, ಇದು ಮುಖ್ಯ. ಅದು ಮುಖ್ಯ ಆಗುತ್ತೆ. ಈಗ ನೀವು ಫಸ್ಟಿಗೆ ನಾನು ಇಂಡಿವಿಜುವಲ್ ಆಗಿ ಕೇಳ್ತಾ ಇದ್ದೀನಿ. ಇಂಡಿವಿಜುವಲ್ ಆಗಿ ಅಂದರೆ ಇಂಡಿವಿಜುವಲ್ ಪರ್ಸನ್ನು ಯಾವ ಒಂದು ಜಿಯೋಗ್ರಫಿಯಲ್ಲಿ ಸಾಕ್ತಾ ಇದ್ದಾರೆ, ಅದರದ್ದು ಮೇಯ್ನ್ ಉದ್ದೇಶ ಏನು, ಸೊ ಮೇಯ್ನ್ ಉದ್ದೇಶ ಏನು ಅದು ಕನ್ಫರ್ಮ್ಡ್ ಆಗಿ ಅವರು ಅದನ್ನು ಅವರು ಒಂದು ಅಂಡರ್ಲೈನ್ ಮಾಡ್ಕೊಳ್ಬೇಕು. ನನ್ನ ಮೇಯ್ನ್ ಉದ್ದೇಶ ಏನು, ನಾನು ಕೃಷಿಗೋಸ್ಕರನೇ ಸಾಕ್ತಾ ಇದ್ದೀನ, ಇಲ್ಲ ನಾನು ಹಾಲಿಗೋಸ್ಕರ ಸಾಕ್ತಾ ಇದ್ದೀನ, ಇಲ್ಲ ಗೋತಳಿ ಸಂವರ್ಧನೆಗೆ ಸಾಕ್ತಾ ಇದ್ದೀನ, ಅಥವಾ ನಾನು ಯಾವ ತಳಿ ನನಗೆ ತುಂಬ ಇಷ್ಟ ಆಗತ್ತೆ, ಅದನ್ನು ತುಂಬ ಇದಾಗುತ್ತೆ. ಆ ತಳಿಯ ಒಂದು ನಾವು ಸಾಕಬೇಕಾದ್ರೆ ಯಾವುದೋ ಒಂದು ವಸ್ತು ಜೊತೆ ನಮಗೆ ಒಡನಾಟ ಬೇಕಂದ್ರೆ ಅದ್ರ ಮೇಲೆ ಇರೋ ಪ್ರೀತಿನೂ ಬೇಕು. ಆ ಪ್ರೀತಿನೂ ನಮಗೆ ತುಂಬ ಮುಖ್ಯ ಆಗುತ್ತೆ. ಸೊ ಅದರ ಮೇಲೆ ಅವರು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ 2-3 ತಳಿ ಆದರೆ ತುಂಬ ಮುಂದಿನ ದಿನಗಳು ಅಂದರೆ ಅವ್ರಿಗೆ ಹೋಗ್ತಾ ಅದರ ಬಗ್ಗೆ ಅದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಸಮಸ್ಯೆಗಳಿಗಿಂತ ಗೋವುಗಳಲ್ಲಿ ಅವರದ್ದೇ ಆದಂಥ ಒಂದು ಭಾವನಾತ್ಮಕ ಜೀವಿಗಳವು. ನಾವು ಮನುಷ್ಯರಲ್ಲಿ ಹೇಗೆ ನೋಡ್ತೀರಿ ಹಾಗೆ. ಆ್ಯಂಡ್ ಅವುಗಳು ಏನಂದರೆ ಅವುಗಳದ್ದೇ ಒಂದು ಪ್ರತಿಯೊಂದು ತಳಿಗೂ ಅದರದ್ದೇ ಆದಂಥ ಒಂದು ಟೇಸ್ಟ್ ಇದೆ, ಅದರದ್ದೇ ಆದಂಥ ಒಂದು ಸೈಕಾಲಜಿ ಇದೆ. ಆ ಬ್ರೀಡ್ ವೈಸ್ ನಾನು ಹೇಳ್ತಾ ಇದ್ದೆ, ಇಂಡಿವಿಜುವಲ್ ಅನಿಮಲ್ಸಲ್ಲೂ ಇದೆ, ಬ್ರೀಡ್ ವೈಸೂ ಅದರದ್ದೇ ಆದಂಥ ಒಂದು ಟೇಸ್ಟು, ಸೈಕಾಲಜಿ ಪ್ರತಿಯೊಂದರಲ್ಲೂ ಅವು ವಿಭಿನ್ನವಾಗಿ ಇರ್ತವೆ. ಅದಕ್ಕೆ ನಾವು ಹೇಳೋದು ಒಂದು ತಳಿ ಸಾಕೋದು ಉತ್ತಮ. ಅದರಿಂದನೇ ಸಂವರ್ಧನೆ ಮಾಡೋದಕ್ಕೂ ಅವ್ರಿಗೂ ಅನುಕೂಲ, ಒಂದು ಅವಕಾಶ ಮತ್ತೆ ಒಂದು ಅಚೀವ್ಮೆಂಟ್ಸ್ ಮುಂದಕ್ಕೆ ಹೋಗ್ತಾ ಕಾಣುತ್ತೆ. ಇದನ್ನೇ ಈಗ ನಾವು ಗೋಶಾಲೆಗಳಿಗೆ ಹೇಳೋದಾದ್ರೆ, ಗೋಶಾಲೆಗಳಲ್ಲಿ ಈಗ ಏನಾಗುತ್ತೆ, ಗೋಶಾಲೆಗಳಲ್ಲಿ ನಮಗೆ ಸ್ಟ್ರೇ ಅನಿಮಲ್ಸ್ ಅಥವಾ ರೆಸ್ಕ್ಯೂಡ್ ಅನಿಮಲ್ಸು ಬರ್ತಾ ಇರುತ್ತೆ. ಅಲ್ಲಿ ನಾವೇನು ಮಾಡಬೇಕು, ಅಲ್ಲಿ ಒಂದು ತಳಿಯನ್ನು ನಾವು ಪ್ರಮುಖವಾಗಿ ಇಟ್ಕೊಳ್ಬೇಕು. ಆ ತಳಿನ ನಾವು ಸಂವರ್ಧನೆಗೆ ಇಟ್ಕೊಳ್ಬೇಕು. ಮಿಕ್ಕಿದ ತಳಿನ ಅವುಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಹಾಗೆ ಕಂಟಿನ್ಯೂ ಮಾಡೋದು. ಅಲ್ಲಿ ಪ್ರಮುಖವಾಗಿ ನಾವೇನು ಮಾಡಬೇಕು, ಈಗ ನಾವು ಹಳೆ ಕಾಲದ್ದೇ ನಾವು ಥಿಯರಿ ತಗೊಂಡ್ರೆ, ನಮ್ಮ ರಾಜ ಮಹಾರಾಜರ ಥಿಯರಿ ತಗೊಂಡ್ರೆ ಅವ್ರೇನು ಮಾಡೋರು, ಊರಿಗೆ ಒಂದೇ ಬಸವ ಅಂತ ಬಿಡೋರು. ಆ ಊರಿಗೆ ಒಂದು ಬಸವ ಬಿಡಬೇಕಾದ್ರೆ ಆ ಬಸವನ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಅಷ್ಟು ಇದು ಅವ್ರದ್ದೇ ಆದಂಥ ಒಂದು ಮಿನಿಸ್ಟ್ರಿ ಇತ್ತು, ಅವ್ರದ್ದೇ ಒಂದು ಅಷ್ಟು ಟೀಮ್ ಇತ್ತು. ಆ ಟೀಮ್ ಅವರು ಸರ್ಚ್ ಮಾಡೋರು. ಅಂದರೆ ಒಂದೇ ರಾಜ್ಯದಲ್ಲಿ, ಪ್ರತಿ ರಾಜ್ಯದಲ್ಲೂ ನಮ್ಮ ಭಾರತ ದೇಶದಲ್ಲಿ ಇದೇ ಥರ ಹುಡುಕಿ ಮಾಡಿ ಒಂದು ಬಸವ ಒಂದು ಊರಿಗೆ ಇಡು. ಆ ಬಸವ ಎಲ್ಲ ಬೇಕಾದರೂ ಓಡಾಡ್ಬೋದಿತ್ತು, ಹೇಗೆ ಬೇಕಾದರೂ ಇರ್ಬೋದಿತ್ತು. ಆದರೆ ಮಿಕ್ಕಿದ ಆ ಊರಲ್ಲಿರುವಂಥ ಓರಿಗಳೇನಿದೆ ಅವುಗಳನ್ನು ನಾವು ಹೆತ್ತಾಗಿ ಕನ್ವರ್ಟ್ ಮಾಡ್ತಾಯಿದ್ರು. ಏನು ನಾವು ಕ್ಯಾಸ್ಟೇಟ್ ಅಂತ ಏನು ಹೇಳ್ತೀರಿ, ಇದು ಎಲ್ಲ ಗೋಶಾಲೆಗಳಲ್ಲೂ ಎಲ್ಲ ಹುಟ್ಟಿದಂಥ ಎಲ್ಲ ಗಂಡು ಕರುಗಳು ಓರಿಗಳಾಗೋದಕ್ಕೆ ಚಾನ್ಸೇ ಇಲ್ಲ. ಅಂದರೆ ನೀವು ಹೇಳ್ತಿರುವಂಥದ್ದು ಈ ಮಿಕ್ಸ್ಡ್ ಇರುವಂತಹ ಗೋಶಾಲೆಗಳಲ್ಲಿ ಒಂದು ಇದು ಪಾಮಿನೆಂಟ್ ಆಗಿ ಒಂದನ್ನ ಇಟ್ಕೊಳ್ಳಿ, ಉಳಿದಿದ್ದನ್ನೆಲ್ಲದನ್ನು ನೀವು ಬೇರೆ ಕೆಲಸಗಳಿಗೆ ಯೂಸ್ ಮಾಡೋ ರೀತಿಯಲ್ಲಿ, ಉಪಯೋಗಿಸ್ಕೊಳ್ಳೋ ರೀತಿಲಿ ಹೇಗೆ ಬೇಕಾದರೂ ಅವರು ಮಾಡ್ಕೊಳ್ಳಿ. ಬಟ್ ರೀಪ್ರೊಡಕ್ಷನ್ ಅಂತ ಬಂದಾಗ ಒಂದು ಗೋಶಾಲೆ ಒಂದು ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದು 10 ವರ್ಷ ಆದಮೇಲೆ ಆ ಗೋಶಾಲೆ ಒಂದು
ಅಚೀವ್ಮೆಂಟ್ ಇರುತ್ತೆ. ಆ ಹೋರಿ ಕೂಡ ನಿಮಗೆ ಒಂದು ಸೆಲೆಕ್ಟಿವ್ ಬ್ರೀಡ್ ಆಗಿರ್ಬೇಕು. ಆಗಿರಬೇಕು. ಅದಕ್ಕೆ ಪ್ಯಾರಾಮೀಟರ್ಸ್ ನಾವು ಪ್ಯಾರಾಮೀಟರ್ಸ್ ಅಂಡರ್ಲೈನ್ ಮಾಡ್ಕೊಳ್ಬೇಕು, ನಾವೇ ಒಂದು ಮಾನದಂಡಗಳನ್ನ ನಾವು ಹಾಕೊಳ್ಬೇಕು. ಸೊ ಇದಕ್ಕೆ ನಮಗೆ ನಮ್ಮ ಏನು ಹಳೆ ಕಾಲದ ಒಂದು ಏನು ಅವರು ಹೇಗೆ ಮಾಡ್ತಾ ಇದ್ರು ಏನು ಸ್ಕ್ರಿಪ್ಟ್ಸ್ ಸಿಗುತ್ತೆ, ಇದ್ರ ಜೊತೆಲಿ ಈಗಿನ ಏನು ಟೆಕ್ನಾಲಜಿ ನಾಲೆಜು ಇದೆಲ್ಲ ಹಾಕ್ಕೊಂಡು ನಾವು ಮಾಡ್ಬೋದು. ಅಲ್ಲ, ಈಗಿನ ಟೆಕ್ನಾಲಜಿಯಲ್ಲಿ ನಿಮಗೆ ಇಂಥದ್ದೇ ಜೆನೆಟಿಕ್ಸ್ ಇಂದು, ಇಂಥದ್ದೇ ನಿಮಗೆ ಪಿಡಿಗ್ರಿದು, ಇಂಥದ್ದೇ ಒಂದು ಸೆಟ್ ಆಫ್ ಸೆಮೆನೆ ಸಿಗಬೇಕಾದ್ರೆ ಇನ್ಸಿಮಿನೇಷನೇ ಮಾಡ್ಬೋದಲ್ಲ. ಯಾಕೆ ನೀವು ಓರಿ ಇಟ್ಕೊಂಡು ಓರಿ ಹಿಂದೆ ತಿರುಗ್ಬೋದು? ಸರ್ ಈಗೇನಾಗುತ್ತೆ, ನಾನು ಎರಡೂ ಮಾಡ್ತೀರಿ ನಾವಿಲ್ಲಿ. ಸೊ ನಮ್ಮ ದೇಸಿ ಹಸುಗಳಲ್ಲಿ ಏನಾಗುತ್ತೆ, ಹೆಚ್ಚಾಗಿ ಸೈಲೆಂಟ್ ಹೀಟ್ ಅನ್ನೋದೊಂದಿರುತ್ತೆ. ಸೊ ಸೈಲೆಂಟ್ ಹೀಟ್ ಅನ್ನೋದು ಬಂದಾಗ ಅದು ಬೇರೆ ಕೆಲವಾರು ಈ HF ಜರ್ಸಿ ಥರ ಅರ್ಚೋಲ್ಲ. ಅದು ಏನಿದ್ರು ಓರಿ ಇರಬೇಕು, ನ್ಯಾಚುರಲ್ ಆಗಿ ಇನ್ಸ್ಟಿಂಕ್ಟ್ ಆಗಿ ಅವು ಏನು ಮ್ಯೂಕಸನ್ನು ಸ್ಮೆಲ್ ಮಾಡಬೇಕು. ಯಾವಾಗ ಎಗ್ ರಿಲೀಸ್ ಆಗುತ್ತೆ, ಓವರಿಯಿಂದ ರಿಲೀಸ್ ಆಗುತ್ತೆ, ಆ ಟೈಮ್ನಲ್ಲಿ ಅವು ಕ್ರಾಸ್ ಮಾಡುತ್ತೆ. ಸೊ ಅಲ್ಲಿ ಸಕ್ಸಸ್ ರೇಷಿಯೋ ಹೆಚ್ಚಾಗಿ ಬರುತ್ತೆ. ಸೊ ನಾವು ಹೆಚ್ಚು ಹೆಣ್ಣು ಕರುಗಳು ಬೇಕು ಅಂದಾಗ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ಗೂ ಹೋಗ್ಬೋದು, ಅಥವಾ ಡಾಮಿನೆಂಟ್ ಜೀನ್ ತರಲೇಬೇಕು, ನಾವು ಓರಿ ತರೋಕ್ಕಾಗ್ತಾಯಿಲ್ಲ ಅಂಥ ಟೈಮ್ನಲ್ಲಿ ನಾವು ವಿ ವಿಲ್ ಇಂಟ್ರೊಡ್ಯೂಸ್, ನಮ್ಗೆ ಯಾವ ಥರ ಜಿನೆಟಿಕ್ಸ್ ಬೇಕು ಆ ಥರದ್ದನ್ನು ನಾವು ಇಟ್ಕೊಂಡು ಇಂಟ್ರೊಡ್ಯೂಸು ಮಾಡ್ಬೋದು. ಅಲ್ಲ, ನಿಮ್ಮ ಪ್ರಕಾರ ನಾನು ಕೇಳುವಂಥದ್ದು, ಈಗ ಪ್ರಾಕೃತಿಕವಾಗಿ ನಡೆಯುವಂಥ ಓರಿ ಹಾಯಿಸೋದೇನಿದೆ ಅದು ಒಂದು, ಎರಡನೇದು ಇನ್ಸಿಮಿನೇಷನ್ ನಾವು ಕೊಡುವಂಥದ್ದು, ಮೂರನೇದು ನೀವು ಈಗ ಹೇಳಿದ್ರೆ ಎಂಬ್ರಿಯೋಟೆಕ್. ಸೊ ಇದರಲ್ಲಿ ಯಾವುದು ನಿಮ್ಮದು ಉತ್ತಮ ಅಂತ ನೀವು ಹೇಳ್ತೀರಾ? ಸರ್ ಇದರಲ್ಲಿ ಏನಾಗುತ್ತೆ, ಒಂದು ನಾನು ಹೇಳೋದಾದರೆ ಹೆಚ್ಚಿನ ಬೆಸ್ಟ್ ಸಕ್ಸಸ್ ಅಥವಾ ಬೆಸ್ಟ್ ರೇಟ್ ಏನಿದೆ ನಮ್ಮ ಒಂದು ಇಂಡಿಯನ್ ಜಿಯೋಗ್ರಫಿಗೆ ಅಥವಾ ಇದಕ್ಕೆ, ನನಗನ್ಸೋದು ಸೆಕ್ಸ್ ಸಾರ್ಟೆಡ್, ಇವತ್ತಿನ ಕಾಲಕ್ಕೆ ಸೆಕ್ಸ್ ಸಾರ್ಟೆಡ್ ಟೆಕ್ನಾಲಜಿ ಉಪಯೋಗಿಸೋದು ತುಂಬ ಉತ್ತಮ. ಒಂದು ಈ ನಮ್ಮ ದೊಡ್ಡ ಗೋಶಾಲೆಗಳಲ್ಲಿ ಹೆಚ್ಚಾಗಿ ಏನಾಗುತ್ತೆ, ರೆಸ್ಕ್ಯೂಡ್ ಅನಿಮಲ್ಸ್ ಅಥವಾ ನಾವೇನು ಹೊರಗಡೆಯಿಂದ ಬಂದಂಥ ಅನಿಮಲ್ಸ್ ಏನಿರುತ್ತೆ ಅದಕ್ಕೇನು ರೀಪ್ರೊಡಕ್ಟಿವ್ ಡಿಸೀಸಸ್ ಏನಿರುತ್ತೆ, ಈಗ ನ್ಯಾಚುರಲ್ ಕ್ರಾಸಿಂಗ್ ಆದಾಗ ಹೆಚ್ಚಾಗಿ ಏನಾಗುತ್ತೆ, ನಾವು ಅದನ್ನು ಅನುಭವಿಸಿದ್ದೀರಿ. ಸೊ ಒಂದು ಹಸುವಿಗೆ ಯಾವುದೋ ಒಂದು ರೀಪ್ರೊಡಕ್ಟಿವ್ ಆರ್ಗನಲ್ಲಿ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ, ಸೊ ಅದು ಕ್ರಮೇಣವಾಗಿ ನಮ್ಮಲ್ಲಿ ಯಾವುದೋ ಒಂದಕ್ಕಿತ್ತು, ಅದು ಕ್ರಮೇಣವಾಗಿ ನಮ್ಮ ಓರಿಯಿಂದ ಹೆಚ್ಚು ಕಡಿಮೆ 5-6 ಹಸುಗಳು ಬರುತ್ತೆ. ಇಟ್ ಈಸ್ ಸಮ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಲ್ಸೋ, ಇಟ್ ಈಸ್ ನಾಟ್ ಎ ಮೇಜರ್ ಡಿಸೀಸ್. ಆಗ ಅಂದರೆ ಗರ್ಭ ಆಚೆ ತೋರಿಸೋದು ಈ ಥರದ್ದೆಲ್ಲ ಹೆಚ್ಚಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಏನಿದೆ ಅದು ಎಲ್ಲ ಒಂದು ಜೀವರಾಶಿಗಳಲ್ಲೂ ಅದು ಬರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಾದ್ರೆ ನಾವು ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಹೋಗೋದು, ಮತ್ತು ಒಂದೇ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಒಂದೇ ಅಲ್ಲ, ಬೇರೆ ಡಿಸೀಸಸ್ಸು ಇರುತ್ತೆ, ಬೇರೆ ಥೈಲೇರಿಯಾ ಆ ಥರದ್ದು ಸಾಕಷ್ಟು ಇದೆ. ಆ ಥರ ಡಿಸೀಸಸ್ ಟ್ರಾನ್ಸ್ಫರ್ ಆಗದೆ ಇರೋದಕ್ಕೆ ನಮಗೆ ಒಂದು ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ತುಂಬ ಅದೊಂಥರ ಒಂದು ಬೂನ್ ಇದ್ದಂಗೆ. ಅಲ್ಲ, ನಾನು ಇಲ್ಲಿ ಕೇಳುವಂಥದ್ದು ಏನು ಅಂದರೆ, ಈಗ ಸೆಕ್ಸ್ ಸಾರ್ಟೆಡ್ ಸೆಮನ್ನು ನೀವು ಹೇಳ್ತಿದ್ರೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್, ಒಬ್ಬ ನಾರ್ಮಲ್ ರೈತ ಅವ್ರನ್ನ ಸಪ್ರೇಟಾಗಿ ಇಡ್ತೀನಿ. ಸೆಕ್ಸ್ ಸಾರ್ಟೆಡ್ ಸೆಮನ್ನ ಒಂದು ಸರಿ ಹಾಕಬೇಕು ಅಂತ ಹೇಳಿದ್ರೆ ನಿಮಗೆ 1000 ಗಟ್ಟಲೆ ಖರ್ಚಾಗುತ್ತೆ. ಹೌದು. ಅದನ್ನು ನೀವು ಯಾವ ರೀತಿ, ಯಾಕಂದರೆ ಅದೇ ಒಂದು ಖರ್ಚು ಜಾಸ್ತಿ ಇರುತ್ತೆ. ಸರ್ ಈಗ ಒಂದು ಸೆಕ್ಸ್ ಸಾರ್ಟೆಡ್ ಸೆಮೆನ್ ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿ ಏನಾಗುತ್ತೆ, ಒಂದು NDDB ಮಾನದಂಡ ಇದೆ. ಒಂದು ಯಾವುದೋ ಒಂದು ಅನಿಮಲ್ದು ಸೆಕ್ಸ್ ಸಾರ್ಟೆಡ್ ಸೆಮೆನ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಗಿರ್ ತಗೊಂಡ್ರೆ ಅದರದ್ದು ಆ್ಯಾವ್ರೇಜ್ ಮಿಲ್ಕಿಂಗ್ ಅಂತ ಒಂದಿರುತ್ತೆ. ಪ್ರತಿಯೊಂದು ಇದಕ್ಕೂ ಗೌರ್ಮೆಂಟು ಒಂದು ಮಾನದಂಡ ಕಟ್ಟಿರುತ್ತೆ. ಆ್ಯಾವ್ರೇಜ್ ಮಿಲ್ಕಿಂಗ್ ಬಂದು 3000 ಲೀಟರ್ ಅನ್ನೋದಿರುತ್ತೆ. ಅಂದರೆ ಪೂರ್ತಿ ಲ್ಯಾಕ್ಟೇಷನ್. ಆವ್ರೇಜ್ ಅಪ್ಪರ್ ಲಿಮಿಟ್ ಬಂದು 3000 ಲೀಟ್ರ್. ಸೊ ಅಲ್ಲಿ ಏನಾಗುತ್ತೆ, ಅದನ್ನು ಏನು ಮಾಡ್ತಾರೆ ಅವರು
20% ಜಾಸ್ತಿ ಮಾಡಿ 3600, 3800, 4000 ಲೀಟ್ರ್ ಇರೋವಂಥದ್ದನ್ನೇ ಸೆಕ್ಸ್ ಸಾರ್ಟೆಡ್ ಸೆಮೆನ್ಗೆ ತಗೊಳ್ಬೇಕು ಅನ್ನೋದಿದೆ. ಅಂದರೆ ಪೂರ್ತಿ ಲ್ಯಾಕ್ಟೇಷನ್ ಅಂತ ತಗೊಂಡ್ರೆ ಎಷ್ಟು ಜೀನ್ಸಿಗೆ, ಎಷ್ಟು ಇದಕ್ಕೆ? ಅದು ಒಂದು 305 ದಿವಸಕ್ಕೆ ಅಂತ ಬರುತ್ತೆ. 305 ದಿವಸ ಒಂದು ಲ್ಯಾಕ್ಟೇಷನ್ ಪೀರಿಯಡ್ ಅನ್ನೋದು ಸೈಂಟಿಫಿಕ್ ಆಗಿ 305 ದಿವಸಕ್ಕೆ ಎಷ್ಟು ಹಾಲು ಕೊಡ್ತು ಆ ಓರಿಯ ತಾಯಿ ಅನ್ನೋದು ಪ್ರತಿ ಒಂದು ಸೆಮೆನ್ಸ್ಟ್ರಾ ಮೇಲೂ ಅದು ಇಂಡಿಕೇಟ್ ಮಾಡಿರ್ತಾರೆ. ಹೌದು. ಆ ಒಂದು ಮಾನದಂಡದಲ್ಲಿ ಸೆಕ್ಸ್ ಸಾರ್ಟೆಡ್ ಸೆಮೆನ್ಗೆ ಹೋದಾಗ ನಮಗೆ ವಿ ಗೆಟ್ ಹೈಯರ್ ಪೆಡಿಗ್ರೀಡ್ ಅನಿಮಲ್. ಅದರಲ್ಲಿ ಇನ್ನೊಂದೇನೆಂದರೆ ಇತ್ತೀಚೆಗೆ ಜಿನೋಮಿಕ್ ವ್ಯಾಲ್ಯೂ ಅಂತಲೂ ಫಿಕ್ಸ್ ಮಾಡಿದ್ದಾರೆ. ಸೊ ಜಿನೋಮಿಕ್ ವ್ಯಾಲ್ಯೂ ಯಾವಾಗಲೂ ಪ್ಲಸ್ ಇರಬೇಕು ಅಂತ. ನಾವು ಯಾವುದೋ ಓರಿ ಸೆಲೆಕ್ಟ್ ಮಾಡಿದ್ರೆ ಅದು ಮೈನಸ್ ಇರ್ಬೋದು. ಸೊ ಮೈನಸ್ ಇದ್ದಾಗ ಏನಾಗುತ್ತೆ, ತಾಯಿ ಥರ ಬರೋ ಚಾನ್ಸಸ್ ಜಾಸ್ತಿ ಇದೆ. ನಮಗೆ ಪ್ಲಸ್ ಇರಬೇಕು. ಪ್ಲಸ್ಸಲ್ಲಿ ಅದು ಎಸ್ಪೆಷಲಿ ಒಳ್ಳೆ ಸೆಕ್ಸ್ ಸಾರ್ಟೆಡ್ ಸೆಮೆನ್ ಅಂದರೆ 500, 700, 800 ಈ ಥರ ಈ ಬ್ರೀಡಿಂಗ್ ಎಸ್ಟಿಮೇಟೆಡ್ ಬ್ರೀಡಿಂಗ್ ವ್ಯಾಲ್ಯೂಸ್, ಜಿನೋಮಿಕ್ ವ್ಯಾಲ್ಯೂಸನ್ನು ನಾವು ಆ ರೇಂಜಲ್ಲಿದ್ದಾಗ ಕೊಡ್ತಾರೆ ಅವರು. ಆಗ ಅದರ ಕಾಸ್ಟು ಅಥವಾ ನಿಮಗೆ ಬರೋ ಪ್ರೊಜೆನಿ ಕಾಸ್ಟು ಇಟ್ ಈಸ್ ಅಫೋರ್ಡಬಲ್. ಮತ್ತು ಸರ್ಕಾರದಿಂದನೂ ಈಗ KMF ಅಂತ ಸಂಸ್ಥೆಗಳಿಂದನೂ ತಮಗೆ ಸೆಕ್ಸ್ ಸಾರ್ಟೆಡ್ ಸೆಮೆನ್ನಲ್ಲಿ HF, ಸಾಯಿವಾಲ್, ಜರ್ಸಿ ಇವೆಲ್ಲ ಕೊಡ್ತಾ ಇದ್ದಾರೆ. 100-200 ರೂಪಾಯಿ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇಂಡಿಜಿನಿಯಸ್ ಟೆಕ್ನಾಲಜಿ ಇನ್ನೊಂದು ಬರ್ತಾ ಇದೆ, ಗೋ ಸಾರ್ಟ್ ಅಂದ್ಬಿಟ್ಟು ಬೆಂಗಳೂರಿನ ಒಂದು ಕಂಪ್ನಿ ಇನ್ವೆಂಟ್ ಮಾಡಿದೆ. ಈಗ ಅದರ ರಿಸರ್ಚ್ ಬಿಹಾರ್ ಆಮೇಲೆ ಉತ್ತರ ಪ್ರದೇಶದಲ್ಲಿ ಅದರದ್ದು ಫಸ್ಟ್ ಲಾಟ್ ರನ್ ಆಗ್ತಾ ಇದೆ, ಬಿಡುಗಡೆನೂ ಆಗಿದೆ ಅದು. ಸೊ ಅದು ರನ್ ಆಗುತ್ತೆ. ಅದು ಬಂದರೆ ಸಾಕಷ್ಟು ಒಂದು 400 ರೂಪಾಯಿಗೆಲ್ಲ ಒಳ್ಳೊಳ್ಳೆ ಸೆಮೆನ್ ನಿಮಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದಿಗೂ ಸಿಗೋಂಗೆ ಆಗುತ್ತೆ. ಒಬ್ಬ ಇಂಡಿವಿಜುವಲ್ ಫಾರ್ಮರ್ ಹೊಸದಾಗಿ ಒಂದು ಹಸುವನ್ನು ಅವನು ತಗೊಳ್ತಾ ಇದ್ದಾನೆ ಅನ್ನುವ ಒಂದು ಹಂತದಲ್ಲಿ ಅವನು ಯಾವ್ಯಾವ ರೀತಿ ಮೋಸ ಹೋಗಬಹುದು? ಸರ್ ಬೇಸಿಕಲಿ ನಾನು ಹಸು ಕಟ್ತೀನಿ ಅಂದರೆ ಅಲ್ಲಿಂದ ಶುರು ಮಾಡ್ತೀನಿ. ಖಂಡಿತ. ಹಸು ಕಟ್ತೀನಿ ಅಂದರೆ ಹಸು ಅಂದರೆ ಏನು, ಮೊದಲನೇದಾಗಿ ನನ್ನ ಪರ್ಪಸ್ ಏನು. ಸೊ ನಾನು ಯಾವ ಪರ್ಪಸ್ಗೋಸ್ಕರ ಹಸು ತೊಗೊಳ್ತಾ ಇದ್ದೀನಿ ಅಂದರೆ ಯಾವ ಒಂದು ಇದಕ್ಕೋಸ್ಕರ ಹಸು ತೊಗೊಳ್ತಾ ಇದ್ದೀನಿ ಅವರಿಗೆ ಇದು ಗೊತ್ತಿರಬೇಕು. ಮತ್ತು ಯಾವ ಬ್ರೀಡ್ ತೊಗೊಳ್ತಾ ಇದ್ದೀನಿ ಇದು ಕನ್ಫರ್ಮ್ಡ್ ಆಗಿರಬೇಕು, ಅಲ್ಲೇನೂ ಇದಿರಲ್ಲ. ಇದು ಆದ ನಂತರ ಏನಾಗುತ್ತೆ, ಪ್ರತಿಯೊಂದು ಹಸುವಲ್ಲೂ ತುಂಬ ಮೇಜರಾಗಿ ಇಂಪ್ಯಾಕ್ಟ್ ಆಗೋದು ಟ್ರಾವೆಲ್ ಸ್ಟ್ರೆಸ್. ಸೊ ಇದನ್ನು ನಾವು ಗಮನ ಕೊಡಬೇಕು. ತುಂಬ ದೂರದಿಂದ ಹಸು ತಂದಾಗ ಹೆಚ್ಚು ಕಡಿಮೆ ಮೋರ್ ದೆನ್ 50, 60, 70% ಹಸುಗಳಿಗೆ ಏನೋ ಒಂದು ಎಫೆಕ್ಟ್ ಆಗುತ್ತೆ. ಬಿಕಾಸ್ ಅದು ದೀಸ್ ಆರ್ ಆಲ್ ರುಮಿನೆಂಟ್ ಅನಿಮಲ್ಸ್. ಅಂದರೆ ಇದಕ್ಕೆಲ್ಲ 4 ಹೊಟ್ಟೆ ಇರುತ್ತೆ, ಒಂದು ದೊಡ್ಡ ಹೊಟ್ಟೆ ಇರುತ್ತೆ. ಅದರಲ್ಲಿರೋ ಬ್ಯಾಕ್ಟೀರಿಯಾನೇ ಮುಖ್ಯ ಇದರ ಜೀರ್ಣಶಕ್ತಿಗೆ. ಸೊ ಅದಕ್ಕೋಸ್ಕರ ನಾವು ಅದರ ಬಗ್ಗೆ ತಿಳ್ಕೊಂಡಿರ್ಬೇಕು. ಒಂದು ಟ್ರಾವೆಲ್ ತುಂಬ ದೂರದಿಂದ ತರಬೇಕಾದ್ರೆ ಯಂಗರ್ ಅನಿಮಲ್ಸ್ ತರಬೇಕು. ಯೌವನಾವಸ್ಥೆಯಲ್ಲಿ ಇನ್ನೂ ಸಣ್ಣ ಕರುಗಳನ್ನ ತಗೊಂಡಾಗ ತುಂಬ ಉತ್ತಮ. ಅದು ಒಂದು. ಅದರಲ್ಲಿ ಏನಾಗಬೇಕು, ಒಂದು ಆ ಬ್ರೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಬೇಕು. ಅಂದರೆ ಅದರ ಯಾವುದೇ ಒಂದು ನಮ್ಮಲ್ಲಿ ತುಂಬ ಹಳೆ ಕಾಲದಲ್ಲಿ ಹೇಳೋರು, ಮನೆಗೆ ಗೋವು ತರಬೇಕಾದ್ರೆ ಹಿಂದೆಗಡೆ ನೋಡಬೇಕು, ಮನೆಗೆ ಹೆಣ್ಣು ತರಬೇಕಾದ್ರೆ ಕಾಲು ನೋಡ್ಕೊಂಡು ತರಬೇಕು ಅಂತ. ಈ ಮಾನದಂಡದಲ್ಲಿ ಇದನ್ನು ಅಮೇರಿಕಾದಲ್ಲಿ ಏನು ಮಾಡಿದ್ದಾರೆ, US ಅಲ್ಲಿ ಇದನ್ನು BCS ಅಂತೀರಿ, ಬಾಡಿ ಸ್ಕೋರಿಂಗ್ ಸಿಸ್ಟಮ್. ಸೊ ಇದಕ್ಕೆ ಒಂದು 5 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಹೆಚ್ಚಾಗಿ ಒಂದು ಗೋವಿನ ಹಿಂದೆಗಡೆಯಿಂದನೇ ನಾವು ಆ ಮಾರ್ಕ್ಸ್ ಕೊಡೋದು. ಸೊ ಅದರಲ್ಲೇನಾಗುತ್ತೆ, ಆ BCS ಅಲ್ಲಿ 3.5 ಆ್ಯಾವ್ರೇಜ್ ಇರಬೇಕು, ಮಿನಿಮಮ್ 2.5 ಮೇಲೆ ಇರಬೇಕು, 3.5 ಒಳಗೆ ಇರಬೇಕು. ಸೊ 2.5 ಇಂದ 3.5 ಒಳಗಡೆ ಇರುವಂಥ ರಾಸು ತರಬೇಕು. ಅಂದರೆ ಹೆಚ್ಚು ಕಮ್ಮಿ ಮೈ ತುಂಬಿಕೊಂಡೇ ಇರಬೇಕು. ನಾವು ಮೈ ಹಿಂದೆಗಡೆ ನೋಡಿದಾಗ ಎಲ್ಲ ಕಡೆ ಮೈ ತುಂಬಿಕೊಂಡಿರ್ಬೇಕು. ಎಲ್ಲೂ ಬಡವಾಗಿರಬಾರ್ದು, ತುಂಬ ಬಡವ ಆಗಿರಲೇಬಾರ್ದು. ಆಯಿತಾ? ತುಂಬ ದಪ್ಪನೂ ಆಗಿರಬಾರ್ದು. ಒಬೆಸಿಟಿ ಆಯಿತು ಅಂದರೆ ಮತ್ತೆ ಅವು ಗರ್ಭ ತರಿಸೋದ್ರಲ್ಲಿ ಇದರಲ್ಲಿ ಸಾಕಷ್ಟು ಕೊಬ್ಬಿನಂಶ ಸೇರ್ಕೊಂಡೋಗು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ 2.5 ಇಂದ 3 ಅಂತೀರಿ. ಅಂದರೆ ಮೈ ತುಂಬಿಕೊಂಡಿರ್ಬೇಕು. ಮತ್ತು ಇನ್ನೊಂದು
ಎಷ್ಟು ಆ ಬ್ರೀಡಿನ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಎಷ್ಟು ಉದ್ದ ಇರುತ್ತೆ ಅಷ್ಟು ಒಳ್ಳೆಯದು. ಅಂದರೆ ಆ ಒಂದು ಎಷ್ಟು ಉದ್ದ ಆ ಬ್ರೀಡಲ್ಲಿ ಎಷ್ಟು ಉದ್ದ ಇರಬೇಕು ಅಷ್ಟು ಉದ್ದ ಇರಬೇಕು. ಮತ್ತು ಚೆಸ್ಟ್ ಮುಂದೆಗಡೆ 2 ಕಾಲುಗಳಿಗಿಂತನೂ ಚೆಸ್ಟ್ ರಿಬ್ ಏರಿಯಾ ಆದಷ್ಟು ಗುಂಡಿಗೆ ಅಗಲವಾಗಿ ಇರಬೇಕು. ಇದು ಪ್ರತಿಯೊಂದು ರಾಸಲ್ಲೂ ಇರುತ್ತೆ. ಅದಾದ ನಂತರ ಹೊಟ್ಟೆ ಭಾಗ ಮತ್ತು ಹಿಂಭಾಗ ಹಿಂದೆಗಡೆ ಕಾಲುಗಳು ಎಷ್ಟು ನೀಳವಾಗಿ ಸ್ಟ್ರೈಟಾಗಿರುತ್ತೆ ಅಷ್ಟು ಒಳ್ಳೆಯದು. ಯಾಕಂದರೆ ಅದರ ಲೋಡು ಕರೆಕ್ಟಾಗಿರುತ್ತೆ. ಅದೇ ಕಾಲುಗಳ 2 ಮೊಣಕಾಲು ಬರುತ್ತಲ್ಲ, ಹಿಂದಿನ ಕಾಲಿನ ಮೊಣಕಾಲುಗಳು ಅದು ಆದಷ್ಟು ಜಾಯಿನ್ ಆಗ್ತಾ ಇರಬಾರ್ದು, ಆಗಬಾರ್ದು, ಒಂದಕ್ಕೊಂದು ಟಚ್ ಆಗಬಾರ್ದು. ಅದು ನಡೆದಾಡ್ತಾ ಇದ್ರೆ ಸ್ವಲ್ಪ ದೂರದಲ್ಲೇ ಇರಬೇಕು. ಸೊ ಅದು ಏನಾಗುತ್ತೆ, ಅಡರ್ ಪ್ಲೇಸ್ಮೆಂಟು ಅದಕ್ಕೆ ಚೆನ್ನಾಗಿದೆ ಅಂತ ಅರ್ಥ. ಹಿಂದೆಗಡೆ ತುಂಬ ಸ್ಲೋಪ್ ಕಡಿಮೆ ಇರಬಾರ್ದು, ಅಂದರೆ ತುಂಬ ಜಾರು ಬಂಡಿ ಥರ ಇರಬಾರ್ದು, ಒಂಥರ ಚಂದ್ರಾಕಾರದಲ್ಲಿ ಕ್ಲೀನಾಗಿರ್ಬೇಕು. ಇದು ಒಂದು. ಮತ್ತು ಹಾಲಿನ ನರ ನೋಡಬೇಕು, ಆ ಬ್ರೀಡಲ್ಲಿ ಎಷ್ಟು ಬೇಕು ಅಷ್ಟು, ಆ ಥರ ಈ ಥರದ್ದೆಲ್ಲ ನೋಡಿಕೊಂಡು ತಗೋಬೇಕು. ಬ್ರೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಪ್ರತಿಯೊಂದು ಡಿರೈವ್ ಆಗುತ್ತೆ. ನೀವು ಗಿರ್ ಅಂತ ಹೋದಾಗ ನಿಮಗೆ ಹೆಚ್ಚಾಗಿ ಏನಂದರೆ ಅದರ ಮುಖಕ್ಕೆ ನಾವು 80% ಮಾರ್ಕ್ಸ್ ಇರುತ್ತೆ ಗಿರ್ ಅಂತ ತಗೊಂಡಾಗ. ಅದಾದಮೇಲೆ ಅದರ ಪೆಡಿಗ್ರಿ ನೋಡ್ತೀರಿ, ನಂತರ ಅದರ ಸ್ಕಿನ್ ಟೋನ್ ನೋಡ್ತೀರಿ, ನಂತರ ಅದರದ್ದು ಲೆಂತ್ ವಿಡ್ತು ಅದೆಲ್ಲವನ್ನೂ ನೋಡ್ತೀರಿ. ಇದು ಒಂದೊಂದು ಬ್ರೀಡಲ್ಲಿ. ಹಳ್ಳಿ ಕಾರ್ ನೋಡಿದಾಗ ನಾವು ಅದರದ್ದು ಗಂಗೆ ದೊಗ್ಲು ಎಷ್ಟು ಸಣ್ಣ ಇರುತ್ತೆ ಅಷ್ಟು ಉತ್ತಮ ಅಂತ ನಮಗೆ. ಬೇರೆ ಈ ರೀತಿ ಪ್ರತಿಯೊಂದು ಅನಿಮಲ್. ಅದಕ್ಕೆ ಆ ರೈತ ಯಾವ ಬ್ರೀಡ್ ಮಾಡ್ತೀನಿ ಆ ಬ್ರೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ತರಬೇಕು. ಸೊ ಇಲ್ಲಾಂದರೆ ನಾವು 100ಕ್ಕೆ 95 ಭಾಗ ನಾವು ಮೋಸ ಹೋಗೇ ಹೋಗ್ತೀವಿ. ಯಾರು ಕೂಡ ಅವ್ರ ಜೋಬಲ್ಲಿರುವಂತಹ ಒಂದು ಚಿನ್ನದ ನಾಣ್ಯ ಕೊಡಲ್ಲ, ಅವ್ರಿಗೆ ಯಾವ್ದು ಬೇಡವೋ ಅದನ್ನೇ ಕೊಡ್ತಾರೆ. ಇದು ನಾವು ಮಂದಟ್ಕೊಂಡಿರ್ಬೇಕು ಯಾವುದೇ ರಾಸ. ಯಾಕಂದರೆ ನಾವು ಅದನ್ನು ತುಂಬ ಅದರಲ್ಲಿ ಸೋತಿದ್ದೀರಿ, ಅನುಭವಿಸಿದ್ದೀರಿ. ಅದಕ್ಕೆ ನಾನು ಹೇಳ್ತೀನಿ, ಪ್ರತಿಯೊಂದು ಏನೇ ಕೆಲಸ ಮಾಡಬೇಕಾದ್ರು, ಅದು ಎಸ್ಪೆಷಲಿ ಗೋವು ಅಲ್ಲಿ ಮಾಡಬೇಕಾದ್ರೆ ನಮಗೆ ತುಂಬ ಅಪಾರವಾದ ಜ್ಞಾನ ಬೇಕು. ಅಂದರೆ ಎಲ್ಲರೂ ಹೇಳ್ತಾರೆ, ಸ್ಕೂಲಲ್ಲಿ ಯಾವುದೋ ಒಂದು ಮಗು ಓದಲಿಲ್ಲ ಅಂದರೆ ನೀನು ಹೋಗ್ಬಿಟ್ಟು ದನ ಕಾಯಿ ಹೋಗು ಅಂತ. ನನ್ನ ಪ್ರಕಾರ ದನ ಕಾಯೋದು ಅಂದರೆ ಒಂದು ತುಂಬ ಜಗತ್ತಿನಲ್ಲಿ ನೀವೆಲ್ಲ ಕೆಲಸ ಮಾಡಿದ್ಮೇಲೆ ಕೊನೆಗೆ ಯಾವ ಕೆಲಸ ಉಳಿದಿದೆ ಅಂದರೆ ಅದು ದನ ಕಾಯೋದು. ಯಾಕಂದರೆ ಇದರಲ್ಲಿ ಅಷ್ಟೊಂದು ವಿಜ್ಞಾನ ಇದೆ, ಅಷ್ಟೊಂದು ನಿಮಗೆ ತಾಳ್ಮೆ ಬೇಕು, ಅಷ್ಟೊಂದು ಆರ್ಥಿಕ ಒಂದು ಇದು ಬೇಕು, ಜ್ಞಾನ ಬೇಕು, ಪ್ರತಿಯೊಂದೂ ಎಮೋಷನ್ ಬೇಕು, ಎಲ್ಲವೂ ಬೇಕು. ಅವಾಗಲೇ ಯು ವಿಲ್ ಬಿ ಏಬಲ್ ಟು ಸಕ್ಸೀಡ್. ಇಲ್ಲಾಂದರೆ ಸಕ್ಸೀಡ್ ಆಗಲ್ಲ. ಇದಕ್ಕೆ ಜಬಾಲನ ಕತೆ, ರಾಮಾಯಣದಲ್ಲಿ ಬರೋವಂಥ ಜಬಾಲನ ಕಥೆನೇ ಮುಖ್ಯ ಒಂದು ಉದಾಹರಣೆ. ಸೊ ಆ ಜಬಾಲನ ಕಥೆಯಲ್ಲಿ ಅವರ ಗುರುಗಳೇನು ಮಾಡ್ತಾರೆ, ಕೆಲವು ರಾಸಗಳನ್ನ ಕೊಟ್ಟು ಇದು 1,000 ಆಗಲಿ ಅಂತೇಳಿ ಕೊಟ್ಟು ಕಳಿಸ್ತಾರೆ. ಅವನಿಗೆ ಬೇರೆ ಏನೂ ವಿದ್ಯೆ ಹೇಳ್ಕೊಡಲ್ಲ. ಜಬಾಲ ಈಸ್ ಒನ್ ಆಫ್ ದಿ ಮಿನಿಸ್ಟರ್ಸ್ ಇನ್ ರಾಮರ ಒಂದು ಸಾಮ್ರಾಜ್ಯದಲ್ಲಿ ಒಬ್ಬರು ಮಿನಿಸ್ಟರ್ ಅವರು. ಸೊ ಅವರನ್ನು ಕೊಟ್ಟು ಕಳಿಸ್ತಾರೆ. 1,000 ಆದಮೇಲೆ ಹಿಂದಿರುಗಿ ಬಾ ಅಂತ. ಆವಾಗ ಅವನಲ್ಲಿದ್ದಂಥ ಋಷಭ ಅವನಿಗೆ ಬರ್ತಾ ಆ ಬ್ರಹ್ಮಜ್ಞಾನ ಉಪದೇಶ ಮಾಡ್ತಾನೆ. ಈ ರೀತಿ ನೀವು ದನ ಸಾಕಿದ್ಮೇಲೆ ನಿಮಗೆ ಆ ಸಂಪೂರ್ಣವಾದ ಜ್ಞಾನ ಬರೋದು. ಯಾಕಂದರೆ ನ್ಯೂಟ್ರಿಷನ್ ಬಗ್ಗೆ ಗೊತ್ತಿರಬೇಕು, ಜೆನೆಟಿಕ್ಸ್ ಬಗ್ಗೆ ಗೊತ್ತಿರಬೇಕು, ದೆನ್ ಸೈಕಾಲಜಿ ಗೊತ್ತಿರಬೇಕು, ಫಿಸಿಯಾಲಜಿ ಗೊತ್ತಿರಬೇಕು, ಆಮೇಲೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ಗೊತ್ತಿರಬೇಕು, ಆಮೇಲೆ ಅನಿಮಲ್ಸು ಫೀಡಿಂಗು ಅದರದ್ದು ಬ್ರೀಡಿಂಗ್ ಪ್ಯಾಟ್ರನ್ಸ್ ಗೊತ್ತಿರಬೇಕು, ಡಿಸೀಸ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಕಾಫ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಆ್ಯಂಡ್ ಫೀಡಿಂಗ್ ಮ್ಯಾನೇಜ್ಮೆಂಟು, ಆಮೇಲೆ ಫಾರ್ಮಿಂಗ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಯಾಕಂದರೆ ನೀವು ಅದಕ್ಕೆ ಆಹಾರ ಬೆಳಿಬೇಕಾದ್ರೆ ಯಾವ ಥರ ಬೆಳಿತೀರ, ಈ ಥರದ್ದು ಪ್ರತಿಯೊಂದೂ ಇಷ್ಟೆಲ್ಲ ಸಂಪೂರ್ಣ ಜ್ಞಾನ ಇದ್ಕೊಂಡು ನಿಮ್ಮ ದನಕ್ಕೆ ನೀವು ಯಾವತ್ತು 90% ಡಾಕ್ಟ್ರ್ ಆಗ್ತೀರಿ. ಅಂದರೆ ಡಾಕ್ಟ್ರ್ ಆಗ್ತೀರಿ ಅಂದ ತಕ್ಷಣ ಡಾಕ್ಟ್ರ್ ಚಿಕಿತ್ಸೆ ಮಾಡ್ತೀರಿ ಅಂತೆಲ್ಲ, ಡಾಕ್ಟರನ್ನ ಅನುಭವ ನಿಮ್ಗಿರಬೇಕು. ಯಾಕಂದರೆ ಯಾವುದೇ ಒಂದು ಗೋಶಾಲೆ ಅಥವಾ ಗೋಪಾಲಕರ ಹತ್ರ ಚೆನ್ನಾಗಿರ್ಬೇಕಾದ್ರೆ ಆ ಗೋಶಾಲೆಯ ಗೋಪಾಲಕ ಅಥವಾ ಗೋಶಾಲೆಯ ಯಾರು ಇನ್ಚಾರ್ಜ್ ಇರ್ತಾರೆ ಅವರಿಗೆ
ಕನಿಷ್ಠ ಒಂದು ಗೋವಿನ ಒಂದು ರೋಗದ ಬಗ್ಗೆ, ಡಿಸೀಸ್ ಮ್ಯಾನೇಜ್ಮೆಂಟ್ ಬಗ್ಗೆ 90% ಗೊತ್ತಿದ್ದಾಗಲೇ ಅಲ್ಲಿ ತುಂಬ ಸಕ್ಸಸ್ ಆಗುತ್ತೆ. ಈಗ ಈ ಜಬಾಲನ ಕತೆ ಪ್ರಕಾರ ನೀವೇನು ಸರ್? ಇನ್ನೂ ಗೊತ್ತಿಲ್ಲ. ಜಬಾಲನ ಥರನೇ ನಾನು ಸ್ವಲ್ಪ ಕಲಿತಾ ಇದ್ದೀನಿ. ಸೊ ನಮ್ದಿನ್ನೂ 100 ದಾಟಿಲ್ಲ. ನೆಕ್ಸ್ಟ್ ಹೋಗ್ಬೇಕಾದ್ರೆ ಇನ್ನು ಅಷ್ಟು ಕಲಿಬೇಕಾದ್ರೆ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇವತ್ತು ನಾವು ಜಬಾಲನ ಕತೆ ಹೇಳಿದ್ರಲ್ಲ, ಇವತ್ತು ನಾವು ಗಿರ್ರಲ್ಲಿ ದ ಬೆಸ್ಟ್ ಬ್ರೀಡಿಂಗ್ ಹರ್ಡ್ ಅಂದರೆ ಭುವನೇಶ್ವರಿ ಪೀಟ್ ಅಂತ ಹೇಳ್ತೀರಿ. ಅವರು ಎಷ್ಟು ಫೈನ್ ಟ್ಯೂನ್ ಮಾಡಿದ್ದಾರೆ ಜೆನೆಟಿಕ್ಸ್ ಅಂದರೆ, ಆ ಜೆನೆಟಿಕ್ಸ್ ನಾನು ಉಪಯೋಗಿಸಿದ್ದೀನಿ, ಸಂಪೂರ್ಣವಾಗಿ ಉಪಯೋಗಿಸಿದ್ದೀನಿ ಆ ಜೆನೆಟಿಕ್ಸ್ನ. ಆ ಜೆನೆಟಿಕ್ಸ್ ಎಷ್ಟು ಫೈನ್ ಟ್ಯೂನ್ ಮಾಡಿದ್ದಾರೆ ಅಂದರೆ 1962 ಇಂದ ಅವ್ರದ್ದು ಡೇಟಾ ಮಾಡಿರೋದು. ಅವರು ಪ್ರತಿಯೊಂದು ಹಸುಗಳದ್ದು ಫೋಟೋ ಹಿಡಿದು ಅವತ್ತಿಂದ ಕಾಲಕ್ಕೆ. ಅವರು ರಾಜ್ಯ ವೈದ್ಯರು ಬೇರೆ, ಗುಜರಾತ್ ಸುಮಾರು ರಾಜ್ಯಗಳಿಗೆ ವೈದ್ಯರು ಬೇರೆ, ಅಂದರೆ ಇದು ಆಯುರ್ವೇದಿಕ್ ಪಂಡಿತರು ಅವರು. ಪ್ಲಸ್ ಅವ್ರದ್ದೇ ಒಂದು ಪೀಠ ಇದೆ. ಆ ಭುವನೇಶ್ವರಿ ಪೀಠಲ್ಲಿ ಅವರು ಸಂವರ್ಧನೆಗೆ ಅವರು ಕೊಟ್ಟಂಥ ಇಂಪಾರ್ಟೆನ್ಸ್ ಅಲ್ಲಿ ಅವರು ಬ್ರೀಡ್ ಮಾಡಿದ್ದಾರೆ. 1600-700ಕ್ಕಿಂತ ಹೆಚ್ಚಾಗಿ ಅವರು ಅನಿಮಲ್ಸ್ದು ಡೇಟಾ ಶೇಖರಣೆ ಮಾಡಿಟ್ಟಿದ್ದಾರೆ ಪ್ರತಿಯೊಂದು. ಆ್ಯಂಡ್ ಇಟ್ ಈಸ್ ಇನ್ ದ ಓಪನ್ ಪ್ಲ್ಯಾಟ್ಫಾರ್ಮ್, ಯಾರಿಗೂ ಅವ್ರು ಮುಚ್ಚಿಟ್ಟಿಲ್ಲ. ಆ್ಯಂಡ್ ಟುಡೇ ಇವನ್ ಬ್ರೆಸಿಲಿಯನ್ಸ್ ಬರ್ಬೋದು ಅಥವಾ ಏನೇ ಒಂದು ಕಾಂಪಿಟೇಷನ್ ನೋಡ್ಬೋದು, ಅವ್ರದ್ದು ಪ್ಯಾಟ್ರನ್ ಅಷ್ಟು ಸಕ್ಸಸ್ಫುಲ್ ಆಗಿದೆ. ಆ್ಯಂಡ್ ಅದನ್ನು ಉಪಯೋಗಿಸಿರೋಂಥ ರೈತರು ತುಂಬ ಚೆನ್ನಾಗೂ ಆಗಿದ್ದಾರೆ. ಆ ರೀತಿ ನಾವು ವೈಜ್ಞಾನಿಕವಾಗಿ ಮಾಡೋದು, ಜಬಾಲನ ಥರ ಅದು ವೈಜ್ಞಾನಿಕವಾಗಿ ಕಲ್ತ್ಕೊಂಡು ಮಾಡಿದ್ರೆ ನಾವು ಜಬಾಲನ ಥರ ಒಂದು ಮಟ್ಟಕ್ಕೆ ಸಾಸಿವೆ ಕಾಳಷ್ಟಾದರೂ ಮುಟ್ಬೋದು. ಸರ್, ಈಗ ನಮ್ಮ ಪಾಡ್ಕ್ಯಾಸ್ಟ್ನ ಒಂದು ಇಂಪಾರ್ಟೆಂಟ್ ಮುಖ್ಯವಾದ ಘಟ್ಟದಲ್ಲಿದ್ದೀನಿ ನಾನು. ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಪೆಡಿಗ್ರಿ ಮತ್ತು ಜೆನೆಟಿಕ್ಸ್, ಇದನ್ನು ನಾವು ನಮ್ಮ ಗೋಶಾಲೆ ಅನ್ನೋದಕ್ಕಿಂತ ಕೌ ಬ್ರೀಡಿಂಗಲ್ಲಿ ಯಾರೇ ಆಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಗೋಶಾಲೆ ಆಗಿರ್ಬೋದು, ವಿಲೇಜಲ್ಲಿ ಸಮಿತಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಹೇಗೆ ಈ ಜೆನೆಟಿಕ್ಸು ಮತ್ತು ಒಂದು ಪೆಡಿಗ್ರಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ? ಸರ್, ಈಗ ಜೆನೆಟಿಕ್ಸ್ ಅಂತ ನಾವೇನು ಮಾತಾಡ್ತಾ ಇದ್ದೀರಿ, ಇದರದ್ದು ಮುಖ್ಯವಾದ ಪಾತ್ರ ಹೇಗಾಗತ್ತೆ ಅಂದರೆ, ಒಂದು ರಿಯಲ್ ಫ್ಯಾಕ್ಟ್ ಅಥವಾ ಒಂದು ಒಂದೇ ರಿಯಲ್ ಇನ್ಸಿಡೆನ್ಸೇ ಹೇಳ್ಬಿಡ್ತೀನಿ. ಈಗ ಅಜ್ಮೇರ್ ಹತ್ರ ಒಬ್ಬರು ರೈತರು ಒಂದು ಓರಿಯನ್ನು ಒಂದು 15 ವರ್ಷದಿಂದ ತಗೊಂಡೋಗಿದ್ರು. 15-20 ವರ್ಷದಿಂದ, ಹೆಚ್ಚು ಕಡಿಮೆ 20. ಅಜ್ಮೇರ್ ಅನ್ನೋ ಊರಿಗೆ ಗುಜರಾತ್ ಗೋಂಡೋಲ್ ಭುವನೇಶ್ವರಿ ಪೀಠಿಂದ ಯಾರೋ ಕರ್ಕೊಂಬಂದರು ಒಬ್ಬರು ಡಾಕ್ಟ್ರು ರೈತನನ್ನು. ಅವನಿಗೇನು ಮಾಡಿದ್ರು, ಒಂದು ಓರಿ ಕೊಡಿಸಿದ್ರು ಅವನಿಗೆ. ಆತ ತಗೊಂಡೋದ ಆ ಓರಿಯನ್ನು ಒಂದು 20-25 ವರ್ಷದ ಹಿಂದೆ. ತಗೊಂಡೋಗಿದ ನಂತರ ಏನಾಯಿತು, ಅಲ್ಲಿ ಅವನೇನು ಮಾಡ್ದ, ಅವರ ಮನೆಗೆ ಮಾತ್ರ ಕ್ರಾಸ್ ಮಾಡಿಸ್ಲಿಲ್ಲ ಆ ಓರಿನ. ಅವ್ರು ಇರೋವಂಥ ಊರುಗಳಲ್ಲಿ ಅಕ್ಕಪಕ್ಕ ಊರವರು ಎಲ್ಲರೂ ಅಲ್ಲಿ ಅಜ್ಮೇರ್ ಹತ್ರ ಕ್ರಾಸ್ ಮಾಡಿಸ್ದ ಅವನು. ಆ ಓರಿನ ಕ್ರಾಸ್ ಮಾಡೋಕ್ಕೆ ಕೊಟ್ಟ, ಎಲ್ರಿಗೂ ಫ್ರೀಯಾಗೇ ಕೊಟ್ಟ. ಅವನಿಗೆ ಅದರದ್ದು ಏನೂ ಗೊತ್ತಿಲ್ಲ, ಬಟ್ ಅದರದ್ದು ಜೆನೆಟಿಕ್ಸ್ ತೊಗೊಂಡೋದ, ಅದರದ್ದು ಪಂಚಾಯತಿಯಲ್ಲಿ ನೋಂದಣಿ ಆಗಿದೆ, ಎಲ್ಲ ಆಗಿದೆ. ಅದಾದಮೇಲೆ ಫೆಬ್ರವರಿಯಲ್ಲಿ ICS ಅಂತ ಆಯಿತು, ಇಂಡಿಯನ್ ಕ್ಯಾಟಲ್ ಶೋ ಅಂತ. ಈ ವರ್ಷ 2026 ಫೆಬ್ರವರಿಯಲ್ಲಿ ಇಂಡಿಯನ್ ಕ್ಯಾಟಲ್ ಶೋ ಅಂತ ಫೆಬ್ರವರಿ ಲಾಸ್ಟ್ ವೀಕಲ್ಲಿ ಆಯಿತು. ಆವಾಗೇನಾಯಿತು, ಅಲ್ಲಿಂದ ಮಿಲ್ಕ್ ಕಾಂಪಿಟೇಷನ್ಗೆ ಗುಜರಾತಿನ ಹಸುಗಳೆಲ್ಲ ಅಲ್ಲಿಗೆ ಬಂದ್ಬಿಟ್ಟು ರಾಜ್ಕೋಟ್ಗೆ. ಒಂದು ಹಸುಗೆ ಅಜ್ಮೇರಲ್ಲಿ ತುಂಬ ಹೆಸರು ಮಾಡ್ತು. ಅದಕ್ಕೆ ಇಲ್ಲ, ಅಷ್ಟು ದೂರ 400 ಕಿಲೋಮೀಟ್ರು 700 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ಮೇಲೆ ಹಸುಗಳು ಪರ್ಫಾರ್ಮ್ ಆಗಲ್ಲ ಅಂಥೇಳಿ ಅದನ್ನು ಪೆಂಡಿಂಗ್ ಇಟ್ಟರು.
ಇಲ್ಲ ಕೊಡಲೇಬೇಕು ಅಂತೇಳಿ ನಾವು ಒಂದಷ್ಟು ಜನ ಮಾತಾಡಿ ನಂತರ ಆ ಹಸು ಬಂತು ರಾಜ್ಕೋಟ್ಗೆ. ಬಂದಾಗಿ ಮಿಲ್ಕಿಂಗ್ ಕಾಂಪಿಟೇಷನ್ ಆಯಿತು, ಎಲ್ಲ ಆಯಿತು ಸರ್. ಆ ಹಸು ಫಸ್ಟ್ ಪ್ರೈಸ್ ತಗೊಂತು. ಅಂದರೆ ಫಸ್ಟ್ ಪ್ರೈಸ್ ಬಂತು. ಬಂದಾದಮೇಲೆ ಸರಿ ಅದ್ರದ್ದು ಅದಕ್ಕೆ ಮುಂಚೆನೇ ನಾವು ಟ್ರಾವೆಲ್ ಆದ ನಂತರ ಅದಾದಮೇಲೆ ಇದು ಎಲ್ಲಿ ಬಂತು ಏನು ಬಂತು, ಇಲ್ಲ ಸರ್ ನಾನೊಂದು ಹಳ್ಳಿಯಿಂದ ತಂದೆ ಅಂತ ಯಾರು ಮಾಲೀಕ ಇದ್ದ ಅವನು ಹೇಳ್ದ, ರಾಜೇಂದ್ರ. ಸರಿ ಅಂತೇಳಿ ಅವನನ್ನು ನಾವು ಮತ್ತೆ ಎಲ್ಲ ವಿಚಾರಿಸಿದ್ಮೇಲೆ ಅದೇ ಯಾವ ಓರಿ ತಗೊಂಡೋಗಿದ್ನಲ್ಲ ಭುವನೇಶ್ವರಿ ಪೀಠಿಂದ, ಆ ಓರಿನ ತಗೊಂಡೋದವನು ಒಂದು ಗಂಡು ಕರುನ ಕಾಂಪಿಟೇಷನ್ಗೆ ಅಂತೇಳಿ ತಂದಿದ್ದ. ಅವನು 1ನೇ ನಂಬರ್ ಸ್ಟಾಲಲ್ಲಿದ್ದ. ಸರಿ ಓರಿದ್ದು ಆಮೇಲೆ ಅವನೋಗಿ ಮಾತಾಡ್ಸಿದ್ರಿ, ಈ ಥರದ್ದು ಈ ಊರಿಂದ ನೀನು ಓರಿ ಕೊಟ್ಟಿದ್ದಂತೆ ಹೌದೇನು? ಹ್ಞೂ ಸರ್ ನಾನೊಂದು ಕಟ್ಟಿದ್ದೆ, ಅದ್ರ ಫೋಟೋ ಇಲ್ಲಿದೆ ಅಂತಂದು. ಆವಾಗ ಅದ್ರ ಹುಡ್ಕೊಂಡು ಮೂಲ ಹುಡುಕಿದಾಗ ಕೊನೆಗೆ ಆ ಓರಿ ಬಂದು ಭುವನೇಶ್ವರಿ ಪೀಠದ ಒಬ್ಬರು ಡಾಕ್ಟ್ರು ಇವನಿಗೆ ಕೊಡಿಸಿದ್ದು. ಈ ರೈತ ಎಲ್ಲ ಕಡೆ ಕೊಟ್ಟಿದ್ದ. ಆ ಊರಲ್ಲಿ ಹೆಚ್ಚಾಗಿರೋ ಎಲ್ಲ ಹಸುಗಳು ಒಳ್ಳೆ ಮಿಲ್ಕರ್ಸ್. ಅದಕ್ಕೆ ಎಷ್ಟು ಕರುಗಳು ಹುಟ್ಟಿತ್ತೋ ಎಲ್ಲ ಒಳ್ಳೆ ಮಿಲ್ಕರ್ಸ್. ಈಗ ಅದರಲ್ಲಿ ಏನಾಗಿದೆ, 9 ಹಸುಗಳು ಮಾತ್ರ ಆ ಊರಲ್ಲಿ ಇದೆ ಈಗಲೂ. ಅದನ್ನೇ ಈಗ ಮತ್ತೆ ಅದನ್ನ ಸಂವರ್ಧನೆಗೆ ಇದು ನಿಜವಾದ ಜಿನೆಟಿಕ್ಸ್ ಏನು ಮಾಡುತ್ತೆ, ಒಂದು ಜೀನ್ ಡಾಮಿನೆಂಟ್ ಜೀನ್ ಒಂದು ಹಸುವಲ್ಲಿ ಹೇಗೆ ಕನ್ವರ್ಟ್ ವ್ಯತ್ಯಾಸವನ್ನು ತರುತ್ತೆ. ನಾರ್ಮಲ್ ಹಸುವಲ್ಲಿ ಹುಟ್ಟಿದ್ದಂಥ ಕರು ಇವತ್ತು ಗಿರ್ರಲ್ಲೇ ಮಿಲ್ಕ್ ಕಾಂಪಿಟೇಷನ್ನಲ್ಲಿ ಇಡೀ ಇಂಡಿಯಾಗೆ ಬೆಸ್ಟ್ 25 ಲೀಟರ್ಸ್ ಕರೆದಿರೋದು. ನಾರ್ಮಲ್ ಕಂಡೀಷನ್ನಲ್ಲಿ 25 ಲೀಟರ್ಸ್ ಆಫ್ಟರ್ ಟ್ರಾವೆಲಿಂಗ್ 700 ಕಿಲೋಮೀಟರ್ಸ್. ಅದು ಮುಂಚೆ 1-2 ಕಾಂಪಿಟೇಷನ್ ವಿನ್ ಆಗಿತ್ತು ರಾಜಸ್ಥಾನಲ್ಲಿ, ತಿರ್ಗಾ ಬಂತು ಗುಜರಾತಲ್ಲಿ ವಿನ್ ಆಗಿ ಮತ್ತೆ ರಾಜಸ್ಥಾನಲ್ಲಿ ಇನ್ನೊಂದು ಕಾಂಪಿಟೇಷನಲ್ಲಿ ಮತ್ತೆ 25 ಲೀಟರ್ಸ್. ಸೊ ಇದು ಸತತವಾಗಿ ಹೀಗೆ ಕರೀತಾ ಇದೆ. ಅಂದರೆ ಒಂದು ಜೀನ್ ಅಂದರೆ ಒಂದು ಓರಿ ಒಂದು ಇಡೀ ಊರನ್ನು ಹೇಗೆ ಬದಲಾಯಿಸ್ಬೋದು ಅನ್ನೋದಕ್ಕೆ ಇದು ನಿಜವಾದ ಉದಾಹರಣೆ. ಆ್ಯಂಡ್ ಇಲ್ಲಿ ನಾವು ಕಲೀಲೇಬೇಕಾದಂಥ ಅಗತ್ಯನೂ ಇದೆ. ಈ ರೀತಿ ಸಾಕಷ್ಟು ನಮ್ಮಲ್ಲೂ ನಾವು ಈ ಜಿನೆಟಿಕ್ಸನ್ನು ಉಪಯೋಗಿಸಿದ್ದೀರಿ. ಜೆನೆಟಿಕ್ಸ್ ಒಂದು ಪೆಡಿಗ್ರಿ ಅಂದರೆ ಏನಾಗುತ್ತೆ, ಒಂದು ವಂಶಾವಳಿ ಅಂತ ನಾವು ಹೇಳ್ತೀರಿ. ಹೌದು. ಒಂದು ಹಸು ಆಗಿರ್ಬೋದು ಅಥವಾ ಓರಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಪೆಡಿಗ್ರಿ ಅಂತ ನಾವು ಬರೆದು ಇಡಲೇಬೇಕು. ಹೌದು. ಹೆಚ್ಚಿನ ಸಮಯ ಏನಾಗುತ್ತೆ, ನಮ್ಮಲ್ಲಿ ಅಂದರೆ ನನ್ನ ಜೊತೆಯಲ್ಲಿರೋಂಥ ರೈತರುಗಳು ಅಥವಾ ನನಗೆ ಗೊತ್ತಿರೋಂಥ ಮಿತ್ರರು ಎಲ್ಲರೂ ಏನು ಮಾಡ್ತಾರೆ, ಯಾರೋ ಡಾಕ್ಟ್ರ್ ಬರ್ತಾರೆ. ನಾವು ತುಂಬ ಜನ ಅದನ್ನು ನಾವು ತುಂಬ ಗಮನ ಇಟ್ಟು ಗೋಪಾಲನೆಯಲ್ಲಿ ತುಂಬ ಮುಖ್ಯವಾದಂಥ ಘಟಕ ಅನ್ಬೋದು, ಅಂಶ ಅನ್ಬೋದು. ಯಾರೇ ಬರಲಿ ನಮ್ಮ ಹಸುಗೆ ಒಂದು ಇನ್ಸಮಿನೇಷನ್ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾವ ಓರಿ, ಆ ಓರಿ ಬಂದು ಎಲ್ಲಿಂದ ಬಂತು, ಯಾವ ಸಿಮನ್ ಸ್ಟೇಷನ್ ಇಂದು, ಆ ಸಿಮನ್ ಸ್ಟೇಷನಲ್ಲಿ ಯಾವ ಓರಿ, ಅದರದ್ದು ಏನು ಗ್ರೇಡ್ ಇದೆ, ಅದರದ್ದು GB ವ್ಯಾಲ್ಯೂ ಏನಿದೆ, ಇದು ಎಲ್ಲನೂ ಇವತ್ತು ಇಂಟರ್ನೆಟ್ಟಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಎಲ್ಲಿ ಡಿಮ್ಯಾಂಡ್ ಇದೆ ಅಲ್ಲಿ ಮಾರ್ಕೆಟ್ ಇದೆ. ನಾವು ಡಿಮ್ಯಾಂಡ್ ಮಾಡಿದ್ರೇ ನಮಗೆ ಬರೋ ಇನ್ಸಮಿನೇಟರ್ಸ್ ಇಲ್ಲ ಡಾಕ್ಟರ್ಸು ದೇ ಗೆಟ್ ದ ಬೆಸ್ಟ್ ಜೀನ್ಸ್. ಈಗ ಜಿನೋಮಿಕ್ ವ್ಯಾಲ್ಯೂ ಇರೋಂಥದ್ದು ಬುಲ್ಸ್ ಬರ್ತಾ ಇದ್ದಾವೆ, HF, ಜರ್ಸಿ ಎಲ್ಲ ಕಡೆ. ಆ ಜಿನೋಮಿಕ್ ವ್ಯಾಲ್ಯೂ ಹಾಕ್ಕೊಳ್ಳಿ. ಇಲ್ಲಿ ನನ್ನ ಸ್ನೇಹಿತರು ಇನ್ನೊಬ್ಬರು ಮುನೀರ್ ಅಂತಿದ್ದಾರೆ. ಹಿ ಹ್ಯಾಸ್ ಡನ್ ದಟ್ ಎಕ್ಸಲೆಂಟ್ ವರ್ಕ್. ಆ ಪೆಡಿಗ್ರಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವ ಹಸುದು ಯಾವ ಓರಿದು ಹಾಕಿದ್ರಿ, ಯಾವ ಹಸುಗೆ, ಅದರಲ್ಲಿ ಯಾವ ಕರು ಹುಟ್ಟಿತು ಬರೆದಿಡೋದು. ನೆಕ್ಸ್ಟ್ ಅದರ ನಂತರ ಆ ಕರುಗೆ ಯಾವ ಓರಿ ಹಾಕಿದ್ರಿ, ಅದರದ್ದು ಪೇರೆಂಟ್ ಎಲ್ಲ ಇದು ಬರೆದಿಡೋದು. ಈ ಥರ ಬರೆದಿಟ್ಟಾಗ ಇದು ವಂಶಾವಳಿ ಆಗುತ್ತೆ. ಇದರಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಆ ಹುಟ್ಟಿದಂಥ ಕರುನ ಇನ್ನೊಬ್ಬನಿಗೆ ಕೊಡಬೇಕಾದ್ರೆ ನೀವು ಬರೆದಿರೋದಕ್ಕೆ ಅದಕ್ಕೊಂದು ಮೌಲ್ಯ ಬರುತ್ತೆ. ಹೌದು. ಎಕ್ಸ್ಟ್ರಾ ಮನಿನೂ ಡಿಮ್ಯಾಂಡ್ ಮಾಡ್ಬೋದು. ನಾರ್ಮಲಿ ನಾವು ಈ ನಾಯಿಗಳಲ್ಲೆಲ್ಲ ಎಲ್ಲದರಲ್ಲೂ ಬರೀತೀರಿ ಸರ್, ಎಲ್ಲದರಲ್ಲೂ. ಹಸುಗಳಲ್ಲೇ ನಾವು ಕಮ್ಮಿ ಅಂತೀವಿ. ಕಮ್ಮಿ ಮಾಡ್ಕೊಂಡಿದ್ದೀರಿ ಅಷ್ಟೇ, ನಾವು ಮಾಡ್ತಾ ಇಲ್ಲ. ಅದನ್ನು ಮಾಡಿ ಆ ಪೆಡಿಗ್ರಿ ಬರೆದಿಟ್ಕೊಳ್ಳಿ. ಒಂದು ಚಿಕ್ಕ ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ಸಾಕು. ಅದು ಹೋಗ್ತಾ ಹೋಗ್ತಾ ಮೊದಲನೇ ಜನ್ರೇಷನ್ನ ನಾವು F1 ಅಂತೀರಿ, ಸೆಕೆಂಡ್ ಜನ್ರೇಷನ್ನ F2 ಅಂತೀರಿ, ಥರ್ಡ್ ಜನ್ರೇಷನ್ನ F3 ಅಂತೀರಿ.
F1 F2 F3 ಅಷ್ಟರಲ್ಲಿ ವಿ ಗೆಟ್ ಎಕ್ಸಲೆಂಟ್ ಕ್ವಾಲಿಟಿ ಆಫ್ ಅನಿಮಲ್. ನಮ್ಗೇನು ಬೇಕು ಅದರಲ್ಲಿ ಅದನ್ನು ನಾವು ತರ್ಬೋದು. ಅಷ್ಟು ಈ ಪೆಡಿಗ್ರಿದು ಒಂದು ಮುಖ್ಯ ಅಷ್ಟಿರುತ್ತೆ. ಅದಾದ ನಂತರ ಇನ್ನೊಂದೇನೆಂದರೆ ಇನ್ಬ್ರೀಡ್ ಅನ್ನೋದನ್ನು ಅವಾಯ್ಡ್ ಮಾಡ್ತೀವಿ. ಸೊ ಯಾವುದೋ ಒಂದು ಹಂತದಲ್ಲಿ ಬಹುಶಃ ನೀವೇ ಹೇಳಿದ್ರಿ ಅನಿಸುತ್ತೆ ಒಂದು ಮಾತು, ಹಾಲು ಕರೆಯೋದು ಹಸು ಅಲ್ಲ, ಹಾಲು ಕರೆಯೋದು ಹೋರಿ ಅಂತ. ಹೋರಿನೇ, ಇದು ಸತ್ಯ ಸರ್. ಯಾಕೆಂದರೆ ಹೋರಿಯ ಪ್ರಾಮುಖ್ಯತೆ ಅದು ಇದ್ದೇ ಇದೆ ಗೋಪಾಲನೆಯಲ್ಲಿ. ಸಾವಿರಾರು ವರ್ಷಗಳಿಂದ ಹರಪ್ಪನ್ ಸಿವಿಲೈಸೇಷನ್ ಮುಂದೆಯಿಂದನೂ ನಮ್ಮಲ್ಲಿ ಅದು ಮಾಡ್ಕೊಂಬಂದಿದ್ದೀರಿ. ಇತ್ತೀಚಿನ ಕಾಲದಲ್ಲಿ ಕಡಿಮೆ ಆಗಿತ್ತು, ಈಗ ಮತ್ತೆ ಸರ್ಕಾರ ತುಂಬ ಒತ್ತು ಕೊಡ್ತಾ ಇದೆ ಜಿನೋಮಿಕ್ ವ್ಯಾಲ್ಯೂ ಅಲ್ಲಿ. ನಾವು ಬ್ರೀಡಿಂಗ್ ವ್ಯಾಲ್ಯೂ, ಜಿನೋಮಿಕ್ ವ್ಯಾಲ್ಯೂದು ನಾವು ಇಂಪಾರ್ಟೆನ್ಸ್ ನಾವು ಕೊಡಲೇಬೇಕು. ನಮ್ಮ ರೈತರು, ನಮ್ಮ ಒಂದು ಸಮಾಜ ಈ ಒಂದು ಪೆಡಿಗ್ರಿ ಮೇಂಟೈನ್ ಮಾಡಿರ್ಬೋದು ಅಥವಾ ಜೆನೆಟಿಕ್ಸು ಇದರಲ್ಲಿ ನಾವು ತುಂಬಾ ಹಿಂದೆ ಬಿದ್ದಿದ್ದೀವಿ. ಅವರಿಗೆ ನಮ್ಮ ಸಜೆಷನ್ನು ಈ ಗ್ರಾಮ ಮಟ್ಟದಲ್ಲೂ ಕೂಡ ನಾವು ಪೆಡಿಗ್ರಿಗಳನ್ನು ಮೇಂಟೈನ್ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ ಇದೆಯಾ, ಹೇಗೆ ಸರ್? ಖಂಡಿತ. ಯಾಕೆ ಈ ಮಾತನ್ನು ಕೇಳ್ತೀನಿ ಅಂತ ಹೇಳಿದ್ರೆ, ನಮ್ಮಲ್ಲೀಗ ಪಶು ಚಿಕಿತ್ಸಾಲಯಗಳಿದ್ದಾವೆ, ಅಲ್ಲೂ ಕೂಡ ಎಲ್ಲೂ ಡಾಟಾಗಳಿಲ್ಲ. ನಾವು ಮೇಲ್ಗಡೆಯಿಂದ ಇನ್ಸಿಮಿನೇಷನ್ ಅಥವಾ ಬೇರೆ ಇನ್ನೇನೋ ನಮಗೆ ಏನು ಕೆಲಸ ಅಂತ ಕೊಡ್ತಾರೆ, ಆ ಕೆಲಸವನ್ನು ಅವರು ತಲುಪಿಸ್ತಿದ್ದಾರೆ ಬಿಟ್ಟರೆ ಜೆನೆಟಿಕ್ ವ್ಯಾಲ್ಯೂಗಳಾಗಿರ್ಬೋದು ಅಥವಾ ನಿಮಗೆ ಪೆಡಿಗ್ರಿ ಮೇಂಟೆನೆನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಅವ್ರ ಹತ್ರನೂ ಯಾವುದೇ ಮಾಹಿತಿ ಇಲ್ಲ, ಯಾರೂ ಅದನ್ನು ಮೇಂಟೈನ್ ಮಾಡ್ತಾ ಇಲ್ಲ. ಅವ್ರಿಗೆ ನಿಮ್ಮ ಸಜೆಷನ್ ಏನು? ಸರ್, ಈ ಜೆನೆಟಿಕ್ ವ್ಯಾಲ್ಯೂವನ್ನು ನಾವು ಮೇಂಟೈನ್ ಮಾಡಲೇಬೇಕಾಗತ್ತೆ. ಮಾಡ್ತಾ ಇದ್ದಾರೆ ಈಗ ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಥ್ರೂ NDDB ಎಲ್ಲ ಹಸುಗಳನ್ನು ನೋಂದಣಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರತಿಯೊಂದು ಹಸುಗೂ ಆಧಾರ್ ನಂಬರ್ ಕೊಡ್ತಾ ಇದ್ದಾರೆ. ಆಧಾರ್ ನಂಬರ್ ಜೊತೆಯಲ್ಲಿ ಯಾರು ಓನರ್ ಇರ್ತಾರೆ ಅವ್ರದ್ದು ಆಧಾರ್ ನಂಬರ್ ಹಾಕ್ಕೊಂಡು ಅದರದ್ದು ಜೆನೆಟಿಕ್ಸನ್ನು ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರ ಜೊತೆಲಿ ನಾವು ಡಾಕ್ಟರ್ಸ್ಗೆ ಕೊಟ್ಟು ನಮ್ಮ ಐಡಿಯಲ್ಲಿ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು. ಈಗ ಪೆಡಿಗ್ರಿಯಲ್ಲಿ ಮತ್ತು ಜೆನೆಟಿಕ್ಸಲ್ಲಿ ಮತ್ತೊಂದು ಮುಖ್ಯವಾದಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಎಷ್ಟು ಒಂದು ಬ್ರೀಡಿಂಗ್ ಸೈಕಲ್ಗಳನ್ನು ನಾವು ಜೆನೆಟಿಕಲಿ ಕೌಂಟ್ ಮಾಡ್ಕೋಬೇಕು? ಸರ್, ನಮಗೆ ನಿಜವಾಗ್ಲೂ ಪೆಡಿಗ್ರಿಯಲ್ಲಿ ಒಳ್ಳೆ ಇದು ಏನು ನಮಗೆ ಪ್ಯೂರೆಸ್ಟ್ ಪೆಡಿಗ್ರಿ ಬರಬೇಕು ಅಂದರೆ ಮಿನಿಮಮ್ 7 ಜನರೇಷನ್ಸ್. ನೀವು ಕ್ರಾಸ್ ಬ್ರೀಡ್ ಇರ್ಬೋದು, ಕ್ರಾಸ್ ಬ್ರೀಡನಲ್ಲಿ ರಿವರ್ಸ್ ಬ್ರೀಡಿಂಗ್ ಮಾಡ್ತೀರಿ. ಯಾವುದೇ ಒಂದು ಪ್ಯೂರ್ ಬ್ರೀಡನ್ನು ಜೆನೆಟಿಕ್ಸನ್ನು ನೀವು ಸೃಷ್ಟಿ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 7 ಜನರೇಷನ್ ನೀವು ಇದು ಮಾಡಿರಲೇಬೇಕು. ಈ ರ್ಯಾಂಡಮ್ ಕ್ರಾಸ್ ಬ್ರೀಡಿಂಗ್ ಅಂತ ನಾವು ಕರಿತೀವಿ, ಅದು ಎಷ್ಟು ಡೇಂಜರು? ಸರ್, ಅದೇನಾಗುತ್ತೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ನಾವು ಒಂದು ಇದನ್ನೇ ನಾಶ ಮಾಡ್ತಾಯಿದ್ದೀರಿ, ಒಂದು ಬ್ರೀಡ್ ಟ್ರ್ಯಾಕನ್ನೇ ನಾಶ ಮಾಡ್ತಾಯಿದ್ದೀರಿ, ಬ್ರೀಡ್ನೇ ನಾಶ ಮಾಡ್ತಾಯಿದ್ದೀರಿ. ಈಗ ಸಾಕಷ್ಟು ಜಾಗಗಳಲ್ಲಿ, ನಾನು ಗೋಶಾಲೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಸಾಕಷ್ಟು ಜಾಗಗಳಲ್ಲಿ ಏನಾಗೋಗುತ್ತೆ, ಯಾವುದೋ ಓರಿ ಯಾವುದಕ್ಕೋ ಕ್ರಾಸ್ ಮಾಡಿಬಿಡುತ್ತೆ. ಈಗ ನಮ್ಮಲ್ಲಿ ಹಳ್ಳಿ ಕಾರು, ಮಲೆನಾಡು ಗಿಡ್ಡ, ಇವು ಎಲ್ಲ ಓರಿಗಳಿಗಿಂತ ತುಂಬ ಫಾಸ್ಟ್. ಇವೇನು ಮಾಡಿಬಿಡುತ್ತೆ, ಇವು ಯಾವುದೋ ಒಂದು ಬೇರೆ ಓರಿಗಳು, ಜಾತಿ ಓರಿಗಳಿಗಿಂತ ಇವು ತುಂಬ ಕ್ರಾಸ್ ಮಾಡಿಬಿಡುತ್ತೆ. ಅವಾಗೇನಾಗುತ್ತೆ, ಮಿಲ್ಚ್ಡ್ ಅನಿಮಲ್ಸ್ಗೆ ಇವು ಕ್ರಾಸ್ ಮಾಡಿದಾಗ ಡ್ರಾಟ್ ಅನಿಮಲ್ದು ಆಗಲ್ಲ, ಡ್ಯುಯಲ್ ಪರ್ಪಸ್ಸು ಆಗಲ್ಲ, ಮಿಲ್ಚ್ಡ್ ಅನಿಮಲ್ಲು ಆಗಲ್ಲ. ಈ ಥರ ಆಗುತ್ತೆ. ಅವಾಗ ಅಲ್ಲಿಂದ ಸಂತತಿ ಮತ್ತೆ ಪೂರ್ತಿ ಹಾಳಾಗುತ್ತೆ. ಅದರಿಂದ ನಾವು ಮತ್ತೆ ಇನ್ಯಾವುದೇ ಇದು ಮಾಡಿದ್ರು ಹಾಳಾಗ್ತಾ ಹೋಗುತ್ತೆ. ಅದನ್ನು ಮಾಡಬಾರ್ದು. ಅದೇ ಒಂದು ಕೌಂಟ್ರಲ್ಲೇ ನಿಮಗೆ ಈ ರೆಸಿಸ್ಟೆನ್ಸು, ಫರ್ಟಿಲಿಟಿ ಎಲ್ಲವೂ ಕೌಂಟ್ ಆಗುತ್ತೆ. ನಾಟ್ ಓನ್ಲಿ ಅಬೌಟ್ ರೆಸಿಸ್ಟೆನ್ಸ್ ಆ್ಯಂಡ್ ಜೆನೆಟಿಕ್ಸ್ ಹೋಯ್ತು ಅಂದಮೇಲೆ ಮತ್ತೆ ಅಲ್ಲೇನು ಮಾತಾಡೋಂಗಿಲ್ಲ. ಜೆನೆಟಿಕ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ಒಂದು ಅನಿಮಲಲ್ಲಿ ಜೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಪೀಳಿಗೆ, ನೆಕ್ಸ್ಟ್ ಜನ್ರೇಷನ್ ಕರುಗಳು, ಅವುಗಳ ಒಂದು ಆರೈಕೆ, ಅವುಗಳ ಒಂದು ಮಟ್ಟದಲ್ಲಿ ಅವುಗಳ ಮ್ಯಾನೇಜ್ಮೆಂಟು, ಅವುಗಳ ಆರೈಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕ್ವಶನ್ಗಳು ಇದ್ದಾವೆ. ಒಂದನೇದೇನು ಅಂತ ಹೇಳಿದ್ರೆ, ಈ ಗೋಶಾಲೆಗಳಲ್ಲಿ ಬ್ಯಾಕ್ ಬೋನು ಅಂತ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕರುಗಳು ಅಂತ ಹೇಳ್ತೀವಿ ನಾವು. ಅದು ನಿಮ್ಮ ಪ್ರಕಾರ ಸರಿನಾ ತಪ್ಪ? ಸರ್, ಪ್ರತಿಯೊಂದು ಇದರಲ್ಲೂ
ಎಕಾನಾಮಿಕಲ್ ಬ್ಯಾಕ್ ಬೋನ್. ಇವನ್ ಒಂದು ದೇಶ ಇರ್ಬೋದು ಅಥವಾ ಒಂದು ಸಂಸ್ಥೆ ಇರ್ಬೋದು, ಒಂದು ಸಂಸಾರ ಇರ್ಬೋದು, ಅಥವಾ ಒಂದು ನೀವು ಗೋಶಾಲೆನೇ ಕರೀರಿ, ಡೈರಿನೇ ಕರೀರಿ, ಯಾವುದೋ ಒಂದು ಕಾಡು ಯಾವುದೇ ತಗೊಳ್ಳಿ, ಸಾಕಮ್ಮ ಪಾರ್ವತಿ, ಕಾಡು ಯಾವುದಾದ್ರೂ ತಗೊಳ್ಳಿ, ಅದರಲ್ಲಿ ಏನಾಗುತ್ತೆ, ಅಲ್ಲಿನ ನೆಕ್ಸ್ಟ್ ಜನ್ರೇಷನ್ ತುಂಬ ಇಂಪಾರ್ಟೆಂಟ್. ಆ ನೆಕ್ಸ್ಟ್ ಜನ್ರೇಷನ್ ಆರೈಕೆ ಶುರುವಾಗದೆ ನಿಮಗೆ ಅಲ್ಲಿ ನೀವು ಜೀನನ್ನು ಇಂಪ್ಲಾಂಟ್ ಮಾಡಿದಾಗಲೇ ನಿಮ್ಮ ಆರೈಕೆ ಶುರುವಾಗುತ್ತೆ. ಸೊ ಅದಕ್ಕೋಸ್ಕರ ಅದು ತುಂಬ ಇಂಪಾರ್ಟೆಂಟ್. ಈ ಹೊಸ ಕರುಗಳ ಒಂದು ಮ್ಯಾನೇಜ್ಮೆಂಟಲ್ಲಿ ನಾರ್ಮಲ್ ಆಗಿ ಮಾಡುವಂಥ ತಪ್ಪುಗಳು ಏನು ಸರ್? ಕರುವಲ್ಲಿ ನಾವು ಮೊದಲನೇದಾಗಿ ನೋಡಬೇಕಾಗಿರೋದು, ಯಾವಾಗ ಹಸು ಡ್ರೈ ಪೀರಿಯಡ್ ಬರುತ್ತಲ್ಲ ಅಲ್ಲಿಂದ ನಾವು ಇರಮ್ಮ, ಹೋಗು ಆ ಕಡೆ, ಹೋಗು ಪಾರ್ವತಿ, ಹೋಗು ಆ ಕಡೆ, ತಗ್ಲುತ್ತೆ. ಸೊ ನ್ಯೂಟ್ರಿಷನ್ ಅನ್ನೋದೇನಿರುತ್ತಲ್ಲ, ನ್ಯೂಟ್ರಿಷನ್ ಅನ್ನೋದು 7ನೇ ತಿಂಗಳಿಂದನೇ ಸಂಪೂರ್ಣವಾಗಿ ನಾವು ಕೊಡೋಕ್ಕೆ ಶುರು ಮಾಡಬೇಕು ಸರ್. ಅವಾಗೇನಾಗುತ್ತೆ, ಪೂರ್ತಿ ಗ್ರೋತ್ ಸಿಗುತ್ತೆ, ಕರುವಿನ ಪೂರ್ತಿ ಗ್ರೋತು. ಅದೇ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಬಾಡಿ ಸ್ಕೋರಿಂದನೇ ಗೊತ್ತಾಗುತ್ತೆ. ಅದಾದಮೇಲೆ ಹುಟ್ಟಿದ ಮೊದಲನೇ ತಾಸಲ್ಲಿ ಮಾಡಬೇಕಾಗಿರೋದು 2 ಪ್ರಮುಖವಾದ ಕೆಲಸ ಇರುತ್ತೆ. ಮೊದಲನೇದೇನೆಂದರೆ, ಅದರದ್ದು ಕರು ಹಾಕಿದ ತಕ್ಷಣ ಆ ನಾಭಿ ಕಟ್ಟಾಗುತ್ತಲ್ಲ, ಅಲ್ಲಿ ಟಿಂಚರ್ ಅಯೋಡಿನ್ ಹಾಕಿ ಆ ನಾಭಿಗೆ, ಆ ನಾಭಿ ಹತ್ರ ಒಂದು ಶುದ್ಧವಾಗಿರೋ ಸಣ್ಣದೊಂದು ದಾರ ತಗೊಂಡು ಆ ನಾಭಿನ ಕಟ್ಟಬೇಕು. ಅದಾದಮೇಲೆ ಏನಾಗುತ್ತೆ, 7 ಕೊಂಬೆ ನನಗೆ ಅಡ್ಡ ಇಲ್ಲ. ಅದಾದಮೇಲೆ 2ನೇದು, 1 ತಾಸು ಒಳಗಡೆ ಕೊಲೆಸ್ಟ್ರಾಲ್ ಮಿಲ್ಕ್ ಅಥವಾ ನಾವೇನು ಗಿಣ್ಣು ಹಾಲು ಅಂತೀವಿ, ಅದು ತುಂಬ ಮುಖ್ಯ ಸರ್. ಅದನ್ನು ಕುಡಿಸ್ಲೇಬೇಕು. ಆವಾಗ ಅದು ಇದಾಗತ್ತೆ. ನಡಿಯಮ್ಮ ಆ ಕಡೆಗೆ. ಈ ನಮ್ಮ ಕೌ ಫಾರ್ಮಿಂಗಲ್ಲಿ ಮುಖ್ಯವಾದಂಥ ಘಟ್ಟ ರೋಗ ನಿಯಂತ್ರಣ. ದಿಸ್ ಈಸ್ ಮ್ಯಾನೇಜ್ಮೆಂಟು. ರೋಗಗಳನ್ನು ಪತ್ತೆ ಹಚ್ಚುವಿಕೆ ಹೇಗಿರುತ್ತೆ, ರೋಗಗಳಿಗೆ ನಮ್ಮ ಸ್ಪಂದನೆ ಹೇಗಿರುತ್ತೆ ಅದ್ರ ಮೇಲಾಗಿರುತ್ತೆ. ಮತ್ತು ವೆಟನರಿ ಪಶು ವೈದ್ಯಕೀಯ ಒಂದು ಚಿಕಿತ್ಸೆಗಳು ಅದ್ರ ಬಗ್ಗೆ ಆಗಿರುತ್ತೆ. ಈ ಗೋಶಾಲೆಗಳಲ್ಲಿ ಇಂಡಿವಿಜುವಲ್ ಆಗಿ ನಾನು ಕೇಳ್ತಾ ಇಲ್ಲ, ಗೋಶಾಲೆಗಳಲ್ಲಿ ತುಂಬ ಬಾಧಿಸುವಂತಹ ರೋಗಗಳು ಯಾವುವು? ರೋಗ ಅಂದ ತಕ್ಷಣವೇ ಬರೋದು ತುಂಬ ಗೋಶಾಲೆಗಳಲ್ಲಿ ಬಾಧಿಸುವಂಥದ್ದು ಮ್ಯಾಲ್ನ್ಯೂಟ್ರಿಷನ್. ನಿಮಗೆ ಪೋಷಕಾಂಶಗಳ ಕೊರತೆ ಅಲ್ಲಿಂದನೇ ಶುರುವಾಗುತ್ತೋ ಎಲ್ಲ ರೀತಿಯಾದಂಥ ರೋಗಗಳು. ಹೌದು. ಸೊ ಒಂದ್ಸತಿ ಮ್ಯಾಲ್ನ್ಯೂಟ್ರಿಷನ್ ಆದರೆ ಬಾಡಿ ಇಮ್ಯುನಿಟಿ ಡೌನ್ ಆಗುತ್ತೆ, ಬಾಡಿಯಲ್ಲಿ ಬ್ಲಡ್ ಸೆಲ್ಸ್ ಕಡಿಮೆ ಆಗುತ್ತೆ. ದೆನ್ ಡಿಸೀಸ್ ಬಂದಾಗ ಡಿಸೀಸ್ ರೆಸಿಸ್ಟೆನ್ಸ್ ಇರಲ್ಲ. ಸೊ ತುಂಬ ಮುಖ್ಯವಾಗಿರೋದು ನ್ಯೂಟ್ರಿಷನ್ ಆಸ್ಪೆಕ್ಟ್. ಸೊ ನಾವು ಏನು ನ್ಯೂಟ್ರಿಷನ್ ಕೊಡ್ತಾ ಇದ್ದೀರಿ, ಹೆಚ್ಚಿನ ಜಾಗದಲ್ಲಿ ತುಂಬ ಏನಂದರೆ ಆಹಾರ ಉತ್ಪಾದನೆ ನಾವು ಮಾಡ್ತಾ ಇರೋ ಜಾಗದಲ್ಲಿ ಏನಾಗ್ತದೆ, ಅಲ್ಲಿ ನ್ಯೂಟ್ರಿಷನ್ಸೇ ಇರಲ್ಲ. ಬಯೋಮಾಸ್ ಇರುತ್ತೆ, ನ್ಯೂಟ್ರಿಷನ್ ಇರಲ್ಲ. ಇದೇ ರೀತಿ ಬಂದಾಗ 2ನೇದು ತುಂಬ ಜಾಗದಲ್ಲಿ ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ, ಈ ನ್ಯೂಟ್ರಿಷನ್ ಕೊರತೆಯಿಂದಾಗಿ ಅವುಗಳಿಗೆ ಯಾವುದೋ ಒಂದು ಕೀಟೋಸಿಸ್ ಈ ಥರ ಕರುಗಳು ಹಾಕಿದಾಗ ಕೀಟೋಸಿಸ್ ಕಾಯಿಲೆಗಳು ಬಂದಾಗ, ಅಥವಾ ಕಾಲು ಮುರ್ಕೊಂಡ್ರೆ, ಕಾಲು ಜಾರಿದ್ರೆ, ಈ ಥರದ್ದರಲ್ಲೇ ಆಕ್ಸಿಡೆಂಟ್ಸಲ್ಲೇ ತುಂಬ ಹಸುಗಳಿಗೆ ಏಟಾಗ್ತಾ ಇರುತ್ತೆ. ಮತ್ತು ಈ ಮ್ಯಾಸ್ಟೈಟಿಸ್ ಇರ್ಬೋದು. ಮ್ಯಾಸ್ಟೈಟಿಸ್ಸು ಅಷ್ಟೇ ಸರ್. ಮ್ಯಾಸ್ಟೈಟಿಸ್ಸು ಏನಾಗುತ್ತೆ, ಶುರುವಿನಲ್ಲಿ ಅಸಿಡೋಸಿಸ್ ಆದಾಗ, ಅಸಿಡೋಸಿಸ್ ಆಗಿ ನ್ಯೂಟ್ರಿಷನ್ ಕಮ್ಮಿ ಆಗಿ ಅಸಿಡೋಸಿಸ್ ಆದಾಗ ದೆನ್ ಮ್ಯಾಸ್ಟೈಟಿಸ್ ತಾನಾಗ್ತಾನೆ ಬಂದುಬಿಡುತ್ತೆ. ಈಗ ನಾವು ಆರೋಗ್ಯವಾಗಿರೋವಂಥ ಮನುಷ್ಯನಿಗೆ ಎಷ್ಟು ಸತಿಯಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಿ? ಅವನಿಗೆ ಸಣ್ಣ ಪುಟ್ಟ ನೆಗಡಿ ಬಂತ ವಾಸಿಯಾಗೋಗುತ್ತೆ, ಸಣ್ಣ ಪುಟ್ಟ ಇದು ಬಂತ ವಾಸಿಯಾಗೋಗುತ್ತೆ. ಮೇಜರ್ ಡಿಸೀಸ್ ಬಂದಾಗಲೇ ಹೋಗೋದು. ಆ ಮೇಜರ್ ಡಿಸೀಸ್ ಬರದೇ ಇರೋದಕ್ಕೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಗೋಶಾಲೆಗಳಲ್ಲಿ ಈ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಿಂದಾನೇ ಹೆಚ್ಚು ಕಾಯಿಲೆಗಳು ಬರ್ತಾಯಿತ್ತು. ನಮ್ಮಲ್ಲೂ ಸಾಕಷ್ಟು ಕಾಯಿಲೆಗಳು ಆ ಥರ ಬಂದಿದ್ದಾವೆ. ನಾನು ಈ ಮಾತನ್ನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಹೌದು ನ್ಯೂಟ್ರಿಷನ್ನು ಹೌದು. ಗೋಶಾಲೆಗಳಲ್ಲಿ ನಾವು ಪ್ರತಿ ಸರಿ ಗೋಶಾಲೆಗಳಿಗೆ ಹೋದಾಗ ಅವ್ರು ಹೇಳ್ತಾ ಇದ್ದಂಥದ್ದು ಮೊದಲನೇದು ಕೆಚ್ಚಲು ಬಾವು,
ಕೆಚ್ಚಲ್ ಬಾವು ನಾವು ಮ್ಯಾಸ್ಟೈಟಿಸ್ ಅಂತ ಏನು ಕರಿತೀವಿ ಅದು. ಎರಡನೇದು ಫುಟ್ ಆ್ಯಂಡ್ ಮೌತು, ಕಾಲ್ಬಾಯಿ ರೋಗ. ಹೌದು. ಕಾಲ್ಬಾಯಿ ರೋಗ ಮತ್ತು ಕೆಚ್ಚಲ್ ಬಾವು ಎರಡೂ ನಿಮಗೆ ಕ್ಲೀನ್ಲೆಸ್ಸು. ಕ್ಲೀನ್ಲಿನೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ಗಮನಕ್ಕೆ ಬಂದಿದ್ದು ಸರ್, ನಮ್ಮಲ್ಲೂ ಸಾಕಷ್ಟು ಕೆಚ್ಚಲು ಬಂದಿತ್ತು ಮೊದಲೆಲ್ಲ. ಇತ್ತೀಚೆಗೆ ಒಂದು 3-4 ವರ್ಷದಿಂದ ಯಾವ ಹಸುವಲ್ಲೂ ಕೆಚ್ಚಲು ಬಾವು ನಾವು ಕಂಡಿಲ್ಲ. ಯಾಕಂದರೆ ನ್ಯೂಟ್ರಿಷನ್ ಕೊಡ್ತೀರಿ. ಎರಡನೇದು ಅದ್ರ ಡೈಜೆಸ್ಟಿವ್ ಸಿಸ್ಟಮ್, ಅಂದರೆ ಅದರದ್ದು ಏನು ಹೊಟ್ಟೆ ಇದೆಯಲ್ಲ, ರುಮಿನೇಷನ್ ಕರೆಕ್ಟಾಗಿ ಆಗ್ತಾ ಇರಬೇಕು. ಸೊ ಇದು ಕರೆಕ್ಟಾಗಿದ್ದರೆ ನಿಮಗೆ ಎರಡೂ ಬಂದು ಒಂದು ವೈರಲ್ ಇನ್ಫೆಕ್ಷನ್, ಇನ್ನೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮೇಜರ್ ಆಗಿ. ಅಂದರೆ ತುಂಬ ಆಳಕ್ಕೆ ಇಳಿದ್ರೆ ಅದು ಮತ್ತೆ ತುಂಬ ಡೆಪ್ತ್ ಹೋಗುತ್ತೆ. ಮೇಜರ್ ಆಗಿ ನೋಡಿದ್ರೆ ಒಂದು ವೈರಲ್ಲು ಒಂದು ಬ್ಯಾಕ್ಟೀರಿಯಲ್. ಯಾವ ವೈರಲ್ಲು ಬ್ಯಾಕ್ಟೀರಿಯಲ್ ಬರುತ್ತೆ ಅಂದರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಇಂಟರ್ನಲ್ ಇಮ್ಯುನಿಟಿ ಡೌನ್ ಆದಾಗ್ಲೇ. ನಿಮ್ಗೆ ಇಮ್ಯುನಿಟಿ ಇತ್ತು, ನೀವು ಈಗ ಕೋವಿಡ್ ಬಂದಾಗ ಇಮ್ಯುನಿಟಿ ಚೆನ್ನಾಗಿದ್ದವರೆಲ್ಲ ಸ್ವಲ್ಪ ಜ್ವರಕ್ಕೆ ಬಂದ ತಕ್ಷಣ ಮತ್ತೆ ಹೆಂಗೋ ಇದು ನಾವು ಕೋವಿಡ್ ಟೈಮ್ನಲ್ಲಿ ನಾವು ಕಲ್ತಂಥ ವಿಷಯಗಳು. ಎರಡನೇದು ಎಕ್ಸ್ಪೋಜರ್ ಆಫ್ ಅನಿಮಲ್ಸ್ ಟು ದಿ ಅದರ್ ಅನಿಮಲ್ಸ್. ನಾವು ಅನಿಮಲ್ಸನ್ನ ಎಕ್ಸ್ಪೋಜರ್ ಬಿಟ್ಟಾಗ ಏನಾಗುತ್ತೆ, ಗೋಶಾಲೆಗಳಲ್ಲಿ ಹೆಚ್ಚಾಗಿ ಏನಾಗುತ್ತೆ, ಈ ಕ್ವಾರಂಟೈನ್ ಜಾಗ ಅನ್ನೋದಿರಲ್ಲ. ಹೊಸ ಅನಿಮಲ್ ಬಂದ ತಕ್ಷಣನೇ ಅದಕ್ಕೊಂದು ಕ್ವಾರಂಟೈನ್ ಜಾಗ ಇರಬೇಕು. ಆ ಕ್ವಾರಂಟೈನ್ ಜಾಗ ಇಲ್ಲದೆ ಇದ್ದಾಗ ಏನಾಗೋಗುತ್ತೆ, ಆ ಅನಿಮಲ್ಗೆ ಏನೋ ಡಿಸೀಸ್ ಇತ್ತು, ಮೇ ಬಿ ಸಮ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಥವಾ ವೈರಲ್ ಇನ್ಫೆಕ್ಷನ್, ಅದು ಇವುಗಳಿಗೆ ಸಹಜವಾಗಿ ಬರುತ್ತೆ. ಎಲ್ಲೋ ಒಂದು ಕಡೆ ಡಿಸ್ಕಾರ್ಡ್ ಮಾಡಿದ್ದಾರೆ ಅಂದರೆ ಅಲ್ಲಿ ಅದು ಏನೋ ವಯಬಲಿಟಿ ಇಲ್ಲದೆ ಇರೋ ಕಾರಣಕ್ಕೆ ಅವರು ಡಿಸ್ಕಾರ್ಡ್ ಮಾಡಿರ್ತಾರೆ, ಮತ್ತು ಅದು ಅಲ್ಲಿಂದ ಬಂದಿರುತ್ತೆ. ಸೊ ಅದನ್ನು ಒಂದು ಜಾಗದಲ್ಲಿಟ್ಟು ಕ್ವಾರಂಟೈನ್ ಮಾಡಿ ಮತ್ತೆ ಈ ಹಸುಗಳ ಜೊತೆ ಸೇರಿಸಿದಾಗ ಈ ಥರದ ಡಿಸೀಸನ್ನು ನಾವು ಕಡಿಮೆ ಮಾಡ್ಬೋದು. ಅಂದರೆ ನೀವು ಹೇಳ್ತಿರೋದು ಹೆಲ್ತು, ಕ್ವಾರಂಟೈನು, ಇವೆಲ್ಲ ಕ್ಲೀನ್ನೆಸ್ಸು ಎಲ್ಲದೂ ಅದರಲ್ಲಿ ಅಡಾಪ್ಟ್ ಆಗುತ್ತೆ. ಟ್ರೆಡಿಷ್ನಲ್ ರೆಮಿಡೀಸ್ ಅಂತ ಕೆಲವುದಿರುತ್ತೆ. ಹೌದು. ಅದನ್ನು ಈಗ ನ್ಯೂ ರೆಮಿಡೀಸ್ ಅಂತಲೂ ಈಗ ನಮಗೆ ವ್ಯಾಕ್ಸಿನೇಷನ್ಸ್ ಅವು ಇವು ಅಂತೆಲ್ಲ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಯಾವುದನ್ನು ನೀವು ಸಜೆಸ್ಟ್ ಮಾಡ್ತೀರಾ? ಸರ್, ಟ್ರೆಡಿಷನಲ್ ರೆಮಿಡೀಸ್ ನಿಮಗೆ ಫಸ್ಟ್ ಏಡ್ ಆಗಿ ನಾವು ಉಪಯೋಗಿಸ್ಲೇಬೇಕು. ಟ್ರೆಡಿಷನಲ್ ರೆಮಿಡೀಸಲ್ಲಿ ಏನಾಗುತ್ತೆ, ನಾವು ಈ ಅರಿಶಿನ ಕೊಡ್ತೀವಿ ಅಥವಾ ಬೇರೆ ಗಿಡಮೂಲಿಕೆಗಳು ಕೊಡ್ತೀರಿ, ನಮ್ಮ ಬೇವಿನ ಸೊಪ್ಪು ಕೊಡ್ತೀರಿ, ನುಗ್ಗೆ ಸೊಪ್ಪು ಕೊಡ್ತೀರಿ, ಆಮೇಲೆ ಅಶ್ವಗಂಧ ಕೊಡ್ತೀರಿ, ಈ ಥರ ಸಾಕಷ್ಟು ಕರಿಬೇವು ಸೊಪ್ಪು ಕೊಡ್ತೀರಿ, ಮುಲ್ಲಂಗಿ ಕೊಡ್ತೀರಿ, ಅಲೋವೆರಾ ಕೊಡ್ತೀರಿ. ಇವೆಲ್ಲ ನಮ್ಮ ಟ್ರೆಡಿಷನಲ್. ಇದು ಏನಾಗುತ್ತೆ, ಇದು ಒಂದು ಹಂತಕ್ಕೆ ನಿಮಗೆ ಎಜ್ಜಲ್ಲಿ ಈಗ ಶುರು ಆಗ್ತಾ ಇದೆ ರೋಗ ಅಂದ ತಕ್ಷಣ ಇವುಗಳನ್ನ ಕೊಟ್ಟಿದ ತಕ್ಷಣ ರೋಗ ನಿವಾರಣೆ ಬೇಗ ಆಗೋಗುತ್ತೆ. ಇಲ್ಲ ತುಂಬ ಜಾಸ್ತಿ ಆಗಿದೆ ಅನ್ನೋದ್ರ ಬೇರೆ ಮೆಡಿಸಿನ್ ಜೊತೆ, ಅಲೋಪತಿ ಮೆಡಿಸಿನ್ ಜೊತೆ ಈ ಟ್ರೆಡಿಷನಲ್ ಮೆಡಿಸಿನ್ ಕೊಟ್ಟಾಗ ಇದು ಆಗುತ್ತೆ. ಇದರ ಜೊತೆಯಲ್ಲಿ ನಾವು ಟ್ರೆಡಿಷನಲ್ ಮೆಡಿಸಿನ್ಸ್ ಅಂತ ನಾವೇನು ಇದನ್ನು ಆಯುರ್ವೇದದ ಜೊತೆಯಲ್ಲಿ ಹೋಮಿಯೋಪತಿ ಕೊಡ್ಬೋದು. ಇವೆಲ್ಲವನ್ನು ಕೊಟ್ಟಾಗ ಸೊ ಬೇಗ ಆಗುತ್ತೆ. ಮತ್ತೊಂದು ಪ್ರಮುಖ ಹಂತಕ್ಕೆ ಈಗ ನಾವು ಬಂದಿದ್ದೀವಿ. ಏನು ಅಂತ ಹೇಳಿದ್ರೆ ಫೀಡಿಂಗು, ನ್ಯೂಟ್ರಿಷನ್ ಮತ್ತು ಫಾಡರ್ ಕ್ರೈಸಿಸ್ ಈ ನಮ್ಮ ಗೋಶಾಲೆಗಳಲ್ಲಿ. ಒಂದು ನಮ್ಮ ನಾಟಿ ಹಸುವಿಗೆ ಒಂದು ಐಡಿಯಲ್ ಆದಂತಹ ಫುಡ್ಡು, ಇಂತಿಂಥದ್ದು ಬೇಕೇ ಬೇಕು, ಇಂತಿಂಥದ್ದು ಇರಲೇಬೇಕು ಅಂತ ಇದ್ದರೆ ಅದೇನು? ಸೊ ಒಂದು ನಾಟಿ ಹಸುವಿಗೆ ನನಗೆ ಗೊತ್ತಿರೋ ಹಾಗೆ ಇವುಗಳಿಗೆ ಹೆಚ್ಚಾಗಿ ನೀವು HF ಹಸು ಥರ ನೋಡೋದಕ್ಕೆ ಬದಲು ಇವುಗಳನ್ನು ನಾಟಿ ಹಸುಗಳಿಗೆ ನೋಡಿ. ಅಂದರೆ ಹೊರಗಡೆ ಬಿಡಿ ಅನ್ನೋದಕ್ಕಿಂತ ಇವುಗಳನ್ನು ನಾಟಿ ಹಸು ಆಗೇ ಬಿಡಿ. ಇವು ನಾಟಿ ಹಸುನೇ. ಈಗ ನಾವು ಹೇಗೆ ಅವ್ರದ್ದು ಆಹಾರ ಪದ್ಧತಿಗಳೇ ಸ್ವಲ್ಪ ಬೇರೆ, ನಮ್ಮದು ಆಹಾರ ಪದ್ಧತಿಗಳೇ ಸ್ವಲ್ಪ ಬೇರೆ. ಆ್ಯಂಡ್ ನಮಗೆ ನಾವು ಬೆಂಗಳೂರು ಕಡೆಯವ್ರಿಗೆ ನಮಗೆ ರಾಗಿ ಮುದ್ದೆ ತಿಂದರೆ ಸಖತ್ ಖುಷಿ ಆಗುತ್ತೆ. ಅದೇ ಉತ್ತರ ಕರ್ನಾಟಕಕ್ಕೆ ಹೋದರೆ ಜೋಳದ ರೊಟ್ಟಿ, ಮಲೆನಾಡಿಗೆ ಹೋದರೆ ಗಂಜಿ ಊಟ. ಸೊ ಈ ರೀತಿ ಅವುಗಳಿಗೆ ಆದಂಥ ಮೇವು ಬೇಕು. ಅಂದರೆ ಹೆಚ್ಚಾಗಿ ಡ್ರೈ ಫಾಡರ್ ಅವುಗಳಿಗಿಷ್ಟ. ಆ್ಯಂಡ್ ಅದಕ್ಕೆ ರುಮಿನೆಂಟೂ ಅದಕ್ಕೆ ಅಷ್ಟೇ ಸಪೋರ್ಟ್ ಮಾಡುತ್ತೆ. ಡ್ರೈ ಮ್ಯಾಟರ್ ಇಂಟೇಕ್ ತುಂಬ ಇಂಪಾರ್ಟೆಂಟ್. ಆದಷ್ಟು ಡ್ರೈ ಮ್ಯಾಟರ್ ಕೊಡಿ. ಈ ಹಿಂಡಿಗಳು, ಆಯಿಲ್ ಕೇಕ್ಸು, ಹಿಂಡಿಗಳು ಅದೆಲ್ಲ
ಫೀಡಲ್ಲಿ ಬರುತ್ತೆ. ನಾವು ಫಾಡರಲ್ಲಿ ಹೋದಾಗ ಡ್ರೈ ಮ್ಯಾಟರ್ ತುಂಬ ಇಂಪಾರ್ಟೆಂಟ್. ಏನಾಗುತ್ತೆ, ಡ್ರೈ ಮ್ಯಾಟರ್ ಅನ್ನೋದು ತಿಂದಾದ್ಮೇಲೆ ಅವು ನೀರು ಕುಡಿತವೆ ಎಷ್ಟು ಬೇಕೋ ಅಷ್ಟು. ನೀರನ್ನು ಜಾಸ್ತಿ ತಗೊಳ್ಳಲ್ಲ, ಆದರೆ ಅವು ಒಂದು ವಿಶೇಷವಾದ ಕ್ರಿಯೆ ಮಾಡುತ್ತೆ ಈ ರುಮಿನೆಂಟ್ ಅನಿಮಲ್ಸ್. ಮೆಲ್ಕ್ ಹಾಕೋದು ಅಂತೀರಿ ನಾವು ಕನ್ನಡ. ಈ ಮೆಲ್ಕ್ ಹಾಕ್ಬೇಕಾದ್ರೆ ಏನಾಗುತ್ತೆ, ಒಂದು ಹಸುಗೆ, ಇದು ತುಂಬ ಇಂಪಾರ್ಟೆಂಟು, ನೋಟ್ ಮಾಡ್ಕೊಬೇಕು ನಾವು. ಒಂದು ಹಸುಗೆ ಒಂದು ದಿನಕ್ಕೆ ಆ ಡ್ರೈ ಮ್ಯಾಟರ್ ತಿಂದ ಮೇಲೆ ಮೆಲ್ಕ್ ಹಾಕ್ಬೇಕಾದ್ರೆ ಅದು ಏನಾಗುತ್ತೆ, ಅದರ ಜೊತೆಯಲ್ಲಿ ಅದರದ್ದು ಸಲೈವನೂ ಒಳಗೋಗುತ್ತೆ. ಹೌದು. ಒಂದು ಅಂದಾಜಿನ ಮೇಲೆ 100ರಿಂದ 150 ಲೀಟ್ರ್ವರೆಗೂ ಆ ಸಲೈವ ಒಳಕ್ಕೆ ಹೋಗುತ್ತೆ. ಓಕೆ. ಸೊ ಅಲ್ಲೇನಾಗುತ್ತೆ, ಆ ಅಸಿಡಿಕ್ ಕಂಡೀಷನ್ ಇದ್ರೂ ಅದು ಆಲ್ಕಲೈನ್ ಕಂಡೀಷನ್ ಆಗೋಗುತ್ತೆ. ಆ ಹೊಟ್ಟೆ ರುಮೈನು ಆಲ್ಕಲೈನ್ ಕಂಡೀಷನ್ ಆಗುತ್ತೆ. ಆಲ್ಕಲೈನ್ ಕಂಡೀಷನ್ ಆದಾಗ ಇವುಗಳಿಗೆ ಏನೇ ಒಂಚೂರು ಹೆಚ್ಚು ಕಡಿಮೆ ಆದರೂ ಸಡನ್ನಾಗಿ ಹೊಟ್ಟೆ ಊತ ಬರೋದು, ಗ್ಯಾಸ್ ತುಂಬಿಕೊಳ್ಳೋದು ಅವೆಲ್ಲ ಆಗುತ್ತಲ್ಲ. ಇವೆಲ್ಲ ಆಗದೆ ಇರಬೇಕಾದ್ರೆ ಆಲ್ಕಲೈನ್ ಕಂಡೀಷನ್ ಇರಬೇಕು ಒಳಗಡೆ. pH ವ್ಯಾಲ್ಯೂ ಅಂತ ನಾವೇನು ಮಾತಾಡ್ತೀರಿ, ರುಮೈನ್ pH ವ್ಯಾಲ್ಯೂ ಅರೌಂಡ್ ಯಾವಾಗಲೂ 6.5 ಆ ರೇಂಜಲ್ಲಿ ಇರುತ್ತೆ ಒಳಗಡೆ. ತುಂಬ ದ್ವಿದಳ ಆ ಥರ ಕೊಟ್ಟಾಗ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಡ್ರೈ ಫಾಡರು ನಾಟಿ ಹಸುಗಳು ತುಂಬ ಮುಖ್ಯ. ಅದಕ್ಕೆ ಅವು ಹೊಟ್ಟೆ ಒಳಗೆ ಮೆಲ್ಕ್ ಹಾಕಿ ಬಾಯಲ್ಲಿರೋ ಎಂಜಲು ಹೋಗ್ತಾ ಇರುತ್ತೆ, ಮತ್ತೆ ಬರುತ್ತೆ, ಹೋಗ್ತಾ ಇರುತ್ತೆ, ಬರುತ್ತೆ. ಈ ಕ್ರಿಯೆ ಆದಾಗ 100ರಿಂದ 150 ಲೀಟ್ರ್ ಅದು ಒಳಗಡೆ ಇದು ಸರ್ಕ್ಯುಲೇಟ್ ಆಗುತ್ತೆ. ಅವಾಗ ಇಡೀ ಬ್ಲಡ್ ರುಮೈನು ಆಲ್ಕಲೈನ್ ಆಗುತ್ತೆ. ರುಮೈನ್ ಜೊತೆಲಿ ಇಡೀ ಬ್ಲಡ್ಡು ಆಲ್ಕಲೈನ್ ಆಗುತ್ತೆ. ಅದರ ಜೊತೆಲಿ ಯೂಟ್ರೈನ್ ಟ್ರ್ಯಾಕು ಅದು ಇದೆಲ್ಲ ಆಲ್ಕಲೈನಿಟಿ ಇರುತ್ತೆ. ಅವಾಗ ಡಿಸೀಸ್ ಅನ್ನೋದು ಕಡಿಮೆ ಬರುತ್ತೆ. ಈ ಫ್ರೀ ಗ್ರೇಸಿಂಗ್ ಅಂತ ನಾವು ಕರಿತೀವಿ. ಫ್ರೀ ಗ್ರೇಸಿಂಗ್, ಹೌದು. ಅದು ಎಷ್ಟು ಮುಖ್ಯ? ಅದು ತುಂಬ ಮುಖ್ಯ ಸರ್. ಯಾಕಂದರೆ ಅಂದರೆ ನಿಮಗೆ ಫ್ರೀಡಮ್ ಅನ್ನೋದು ಸಿಗೋದೇ ಅವುಗಳಿಗಾಗಲಿ. ಅವುಗಳಿಗೆ ಏನು ಬೇಕೋ ಅದು ಏನಿದೆಯೋ ಅದರಲ್ಲೇ ಅದಕ್ಕೆ ಏನು ಬೇಕೋ ಅದು ತಗೊಳುತ್ತೆ. ಅದು ಒಂದು ಫ್ರೀಡಮ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಟ್ಲೀಸ್ಟ್ 2 hours a day 3 hours a day ನಿಮ್ಮ ಕೈಯಲ್ಲಿ ಎಷ್ಟು ಜಾಗ ಆಗುತ್ತೆ, ಎಷ್ಟು ಜಾಗ ಇದೆ, ಯಾವ ರೀತಿ ಎನ್ವೈರನ್ಮೆಂಟಲ್ಲಿದ್ದೀರಾ. ಫ್ರೀ ಗ್ರೇಸಿಂಗ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಅದು ಕೊಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಓಪನ್ ಹೌಸ್ ಬೇಕೇ ಬೇಕು ಇವುಗಳಿಗೆ. ಈಗ ನಾವು ನಿಮ್ಮ ಗೋಶಾಲೆಯ ವಿಚಾರವಾಗಿ ಕೆಲವು ಮಾತುಗಳನ್ನು. ಗೋಶಾಲೆಗಳು ಲಾಸಲ್ಲಿ ಯಾಕೆ ಹೋಗ್ತವೆ ಸರ್? ಗೋಶಾಲೆಗಳು ಲಾಸಲ್ಲಿ ಹೋಗೋದೇ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಮಾಡೋ ಮಿಸ್ಟೇಕಿಂದನೇ ಗೋಶಾಲೆಗಳು ಲಾಸಲ್ಲಿ ಹೋಗೋದು ಸರ್. ನಮ್ಮ ಸಹೋದ್ಯೋಗಿಗಳು, ಲೇಬರ್ಸ್ ಅಥವಾ ಸಹೋದ್ಯೋಗಿಗಳು ನಾವೇನು ಮಾಡ್ತೀರಿ, ಅವರಿಂದ ಮಿಸ್ಟೇಕ್ ಆಗಿ ಗೋಶಾಲೆ ಲಾಸ್ ಆಗಲ್ಲ ಸರ್. ಮೇನ್ ಮ್ಯಾನೇಜ್ಮೆಂಟ್ ಗೋಶಾಲೆ ಲಾಸಲ್ಲಿ ಹೋಗೋದು. ಮೊದಲನೇ ಅಂಶ ಮ್ಯಾನೇಜ್ಮೆಂಟಲ್ಲಿ ಏನಂದರೆ ಸೆಲೆಕ್ಟಿವ್ ಆಫ್ ಬ್ರೀಡ್ಸ್. ಎರಡನೇದು ಬರೋದು ಸೆಲೆಕ್ಷನ್ ಆಫ್ ಫಾಡರ್. ಆ ಫಾಡರ್, ನಮ್ಮ ಫಾಡರ್ ಅಲ್ಲಿ ತುಂಬ ಯೂರಿಯಾ ಹಾಕಿ ಫಾಡರ್ ಬೆಳೆದ್ರೆ ಬಯೋಮಾಸ್ ಮಾತ್ರ ಇರುತ್ತೆ, ನ್ಯೂಟ್ರಿಷನ್ ವ್ಯಾಲ್ಯೂ ಇರಲ್ಲ. ಅದೂ ಇಟ್ ಕಾಸಸ್ ಇಂಟು ಲಾಂಗ್ ಟರ್ಮ್ ಲಾಸಸ್. ಅದಾದಮೇಲೆ ಸೆಲೆಕ್ಷನ್ ಆಫ್ ಫೀಡ್. ಈ ಥರ ಅನಿಮಲ್ ಬಿಹೇವಿಯರ್ಗೆ ನಾವು ಕೊಡುವಂಥ ಆದ್ಯತೆಗಳು, ಅವುಗಳಿಗೆ ಕೊಡುವಂಥ ಆಹಾರ, ಇವುಗಳಿಂದನೇ ನಾವು ತುಂಬ ಹೊಡ್ತಾತೀವಿ. ಸೊ ಅಂದರೆ ಗೋಶಾಲೆಗಳಲ್ಲಿ ಮೇಜರ್ ಎಕ್ಸ್ಪೆನ್ಸ್ ಅಂತ ಇದ್ದರೆ ಅದು ಯಾವುದು? ಮೇಜರ್ ಎಕ್ಸ್ಪೆನ್ಸಸ್ ಫೀಡು, ಫಾಡರ್, ಅದಾದಮೇಲೆ ಲೇಬರ್. ಈಗ ಮಿಲ್ಕನ್ನು ಮಾತ್ರ ನಾವು ತಗೊಳ್ತೀವಿ ಅನ್ನೋದಾಯಿತು ಅಂತ ಹೇಳಿದ್ರೆ ಅದರಿಂದ ಗೋಶಾಲೆಗಳು ಸಸ್ಟೈನ್ ಆಗ್ತವ? ತುಂಬ ಕಷ್ಟ ಸರ್, ತುಂಬ ಅಂದರೆ ತುಂಬ ಕಷ್ಟ. ಯಾಕೆ ಅಂದರೆ ನಿಮಗೆ ಗೋಶಾಲೆ ಸಸ್ಟೈನ್ ಆಗಬೇಕಾದ್ರೆ, ಸುಸ್ಥಿರವಾಗಿ ಆಗಬೇಕಾದ್ರೆ ಮಿಲ್ಕ್ ಜೊತೆಯಲ್ಲಿ ಬ್ರೀಡಿಂಗ್ ಅನ್ನೋದು ಬೇಕು. ಬ್ರೀಡಿಂಗ್ ಜೊತೆಯಲ್ಲಿ ನೀವು ಬೈ ಪ್ರಾಡಕ್ಟ್ಸ್ ಅಂದರೆ ಎಲ್ಲ ಗೋಶಾಲೆಗಳು ಎಲ್ಲ ಥರ ಬೈ ಪ್ರಾಡಕ್ಟ್ಸು ಮಾಡಿದ್ರೆ ಮಾರ್ಕೆಟಲ್ಲಿ ಏನಾಗುತ್ತೆ, ಕಾಸ್ಟ್ ರಿಡಕ್ಷನ್ ಆಗಲ್ಲ. ಒಂದು ಗೋಶಾಲೆ ಒಂದೇ ಬ್ರೀಡ್ ಇರಬೇಕು, ಒಂದೇ ಬೈ ಪ್ರಾಡಕ್ಟ್ ಇರಬೇಕು. ಪೆನಾಯಿಲ್ ಮಾಡ್ತಾರೆ, ಬರೀ ಪೆನಾಯಿಲ್ ಮಾಡಬೇಕು. ಆದಮೇಲೆ ಗೊಬ್ಬರ ಅಲ್ಲಿ ಏನು ಮಾಡ್ತಾರೆ ಅದನ್ನು ಮಾಡಬೇಕು. ತುಂಬ ದೊಡ್ಡ ಮಾರ್ಕೆಟ್ ಇದೆ. ಬಟ್
ತುಂಬ ಹತ್ತಾರು ಥರ ಪ್ರಾಡಕ್ಟ್ಸ್ ಮಾಡಿದ್ರೆ ಲೇಬರ್ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಮ್ಯಾನೇಜ್ಮೆಂಟ್, ಈ ವ್ಯಾಲ್ಯೂ ಅಡಿಷನ್ ಅಡಿಷನ್ ಅದನ್ನೆಲ್ಲ ಮಾಡಿಕೊಂಡು ನಾವು ಒಂದು ಹಂತಕ್ಕೆ ತರಬಹುದು. ತರಬಹುದು. ಬಟ್ ಮ್ಯಾನೇಜ್ಮೆಂಟ್ ತುಂಬ. ಬಟ್ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಕೂಡ ಮಾಡಬಹುದು. ಸೊ ಈಗ ನಮಗೆ ಗ್ಯಾಸ್ ಕ್ರೈಸಿಸ್ ಬೇರೆ ನಡೀತಾ ಬರ್ತಾ ಇದೆ. ಇಲ್ಲ, ಇದ್ರ ಬಗ್ಗೆ ಆ್ಯಕ್ಚುಲಾಗಿ ಸೆಂಟ್ರಲ್ ಗೌರ್ಮೆಂಟಲ್ಲೂ ರಿಸರ್ಚಸ್ ನಡೀತಾ ಇದೆ. ಅಂದರೆ ಇದೇ ಗ್ಯಾಸನ್ನು ತಗೊಂಡು ಮೀಥೇನ್ ಗ್ಯಾಸನ್ನು ಇದನ್ನು ಮತ್ತೆ ಫಿಲ್ ಮಾಡಿ ಕಮರ್ಷಿಯಲೈಸ್ ಗ್ಯಾಸ್ಗೆ ಆಲ್ಟರ್ನೇಟಿವ್ ಆಗಿ ಇಂಡಸ್ಟ್ರಿಯಲ್ ಇದಕ್ಕೆ ಕೊಡೋದಕ್ಕೆ ನಡೀತಾ ಇದೆ ಸರ್. ಅದರ ಬಂದಿದ್ದಂಥ ವೇಸ್ಟನ್ನು ತೆಗೆದು ಅಗ್ರಿಕಲ್ಚರ್ಗೆ ಮತ್ತು ಈವನ್ ದ ಪೆಸ್ಟಿಸೈಡ್ ಮತ್ತು ಅದ್ರ ಜೊತೆಯಲ್ಲಿ ಪೇಂಟ್ಗೆ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಬಟ್ ಇನ್ನೂ ನಾವು ರಿಸರ್ಚ್ ಹಂತದಲ್ಲೇ ಇದ್ದೀರಿ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಸ್ಕೇಲಿಗೆ ಬರಲಿಲ್ಲ. 1-2 ಕಡೆ ಪ್ರಯತ್ನ ಆಗಿದೆ, ರಾಜಸ್ಥಾನ, UP ಅಲ್ಲೆಲ್ಲ ಆಗಿದೆ. ಬಟ್ ಆ ಸ್ಕೇಲಿಗೆ ಇನ್ನೂ ಬಂದಿಲ್ಲ. ನಾವು ಯಾವ ಸಿಸ್ಟಮ್ಗಳು ಒಂದು ಸಸ್ಟೈನೇಬಿಲಿಟಿಗೆ ತರಲಿಕ್ಕೆ ಸುಸ್ಥಿರತೆಗೆ ಗೋಶಾಲೆಯನ್ನು ತರೋದಕ್ಕೆ ಮುಖ್ಯವಾಗಿ ಬೇಕಾದಂಥದ್ದು ಸಿಸ್ಟಮ್? ಇಲ್ಲಿ ಸಿಸ್ಟಮ್ ಅಂದರೆ ಒಂದು ನನಗೆ ತಿಳಿದಾಗೆ ಒಂದು ಬ್ರೀಡಿಂಗ್ ಪ್ಯಾಟರ್ನ್ ಇಂದ ಒಂದು ರೆಕಾರ್ಡ್ ಇಟ್ಕೊಳ್ಳೋದು ಮತ್ತು ಅನಿಮಲ್ ಹೆಲ್ತ್. ಈಗ ನಮ್ಗೆ ಇಟ್ಕೊಳಕ್ ಬರಲ್ಲ ಅಂದರೆ ದರ್ ಆರ್ ಸಾಫ್ಟ್ವೇರ್ಸ್, ಆ್ಯಪ್ಗಳು ಬಂದಿದ್ದಾವೆ, ಟೆಕ್ನಾಲಜಿ ಇದ್ದಾವೆ, ಅವುಗಳ ಸಪೋರ್ಟ್ ತಗೊಳ್ಳೋದು. ಅದರಲ್ಲಿ ಏನಾಗುತ್ತೆ, ಡಿಸೀಸ್ ಮ್ಯಾನೇಜ್ಮೆಂಟು ಅದರಲ್ಲೇ ಗೊತ್ತಾಗುತ್ತೆ, ಫೀಡಿಂಗ್ ಪ್ಯಾಟ್ರನ್ಸ್ ಗೊತ್ತಾಗುತ್ತೆ. ಸೊ ಅವಾಗ ನಾವು ಟೆಕ್ನಾಲಜಿ ಉಪಯೋಗಿಸಿದ್ರೆ ಇದೆಲ್ಲ ಗೊತ್ತಾಗುತ್ತೆ. ಕೆಲವು 10 ಹಸುಗಳವರೆಗೂ ಕೆಲವು ಸಾಫ್ಟ್ವೇರ್ಗಳು ಫ್ರೀ ಇದ್ದಾವೆ. ಅದಕ್ಕೂ ಸಾಫ್ಟ್ವೇರ್ ಇದ್ದಾವೆ. ಆ್ಯಂಡ್ ಅದು ಆ್ಯಪ್ ಮುಖಾಂತರ ನೀವು ಆ್ಯಂಡ್ರಾಯ್ಡ್ ಮೊಬೈಲು, ಆ್ಯಪಲ್ ಮೊಬೈಲ್ಗಳೆಲ್ಲ ಅದನ್ನು ರನ್ ಮಾಡ್ಕೊಳ್ಬೋದು. ನಾವು ಸಾಫ್ಟ್ವೇರ್ ಯೂಸ್ ಮಾಡ್ತೀರಿ. ಸೊ ಇಲ್ಲಿ ನಾನು ಹೇಳೋಕ್ಕಾಗಲ್ಲ ಅದಕ್ಕೆ. ಬಟ್ ಸಾಫ್ಟ್ವೇರ್ ಇದೆ, ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ನೀವೆಲ್ಲ ರೆಕಾರ್ಡ್ಸ್ ಮೇಂಟೈನ್ ಮಾಡ್ಬೋದು. ಮಿಲ್ಕಿಂಗಿಂದ ಹಿಡಿದು ಬ್ರೀಡಿಂಗು, ಪೆಡಿಗ್ರಿ, ಪ್ರತಿಯೊಂದು ಎಲ್ಲ ಆ್ಯಪಲ್ಲಿ ಸಪೋರ್ಟ್ ಇದೆ. ಕೆಲವು ಸಾಫ್ಟ್ವೇರ್ಸು 10 ಹಸುಗಳವರೆಗೂ ಪೆಡಿಗ್ರಿ, ರೆಕಾರ್ಡಿಂಗು ಎಲ್ಲನೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇವನ್ ನೀವು ಯಾವತ್ತು ಇನ್ಸಮಿನೇಷನ್ ಮಾಡಿದ್ರಿ, ಹೇಗೆ ಮಾಡಿದ್ರಿ, ಇದರ ಜೊತೆಯಲ್ಲಿ NDDBದು ಸಾಕಷ್ಟು ಒಂದೊಂದು ಇದಕ್ಕೆ ಒಂದೊಂದು ಆ್ಯಪ್ ಇಟ್ಟಿದ್ದಾರೆ. ಬಟ್ ಪ್ರೈವೇಟ್ ಆ್ಯಪ್ಗಳಲ್ಲೇ ನಿಮಗೆ ಫ್ರೀಯಾಗಿ ಒಂದು 10ವರೆಗೂ ಸಿಗುತ್ತೆ, ಆರಾಮಾಗಿ ಮಾಡ್ಬೋದು. ಪಾಡ್ಕ್ಯಾಸ್ಟ್ನ ಕೊನೆಯ ಹಂತದಲ್ಲಿ ಈಗಿದ್ದೀವಿ. ಗೋಶಾಲೆಯನ್ನು ನೀವು ನಡೆಸ್ತಾ ಇದ್ದೀರಾ. ಗೋಶಾಲೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಕಹಿ ಪ್ರಶ್ನೆಗಳನ್ನು ನಾನು ಕೇಳಬೇಕು ಅಂತ ಇದ್ದೀನಿ. ತೊಂದರೆ ಇಲ್ಲ, ಯಾವುದೋ ಪ್ರಶ್ನೆ ಕಹಿ ಇರಲ್ಲ, ಸಿಹಿನೂ ಇರಲ್ಲ. ಓಕೆ, ಅದನ್ನ ನಾನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಗೋಶಾಲೆಯ ವಿಚಾರವಾಗಿ. ಗೋಶಾಲೆಗಳು ತುಂಬ ಪೂರ್ಲಿ ಮೇಂಟೈನ್ಡ್ ಅಂತ ಇರುತ್ತೆ ಕೆಲವು ಗೋಶಾಲೆಗಳು. ಯಾಕೆ ಸರ್ ಗೋಶಾಲೆಗಳು ಪೂರ್ಲಿ ಮೇಂಟೈನ್ಡ್ ಅಂದರೆ, ಈಗ ಒಂದು ನೀವು ಆಗಲೇ ಹೇಳಿದಂತೆ ಮ್ಯಾನೇಜ್ಮೆಂಟೇ ಮೇಯ್ನು ಸರ್. ಅಂದರೆ ಅವ್ರಿಗೆ ಅವ್ರೇನಾಗೋಗುತ್ತೆ, ಈ ಕಡೆ ಸಂಪೂರ್ಣವಾದ ಜ್ಞಾನನೂ ತಗೊಳ್ಳೋದು ಗೋಪಾಲನೆ ಬಗ್ಗೆ ಅವ್ರದೇ ಒಂದು ವಿಪರೀತ ಲೋಕದಲ್ಲಿ ಇರುತ್ತೆ. ಗೋಪಾಲನೆ ಬಗ್ಗೆ ಸಂಪೂರ್ಣವಾದ ಜ್ಞಾನನೂ ತಗೊಳ್ಳಲ್ಲ. ಮತ್ತು ಅವರಿಗೆ ಅದನ್ನು ವೈಜ್ಞಾನಿಕವಾಗಿ ನಾವು ಯಾಕೆ ಮಾಡಬಾರ್ದು ಅನ್ನಿಸ್ತಿರಲ್ಲ. ಸೊ ಅಲ್ಲಿ ನಾವು ತುಂಬ ಎಡವುತ್ತೀರಿ ಎಲ್ಲ ಗೋಶಾಲೆಗಳು. ಮತ್ತು ಕೆಲವು ಸತಿ ಏನಾಗುತ್ತೆ, ಅವುಗಳಿಗೆ ಬೇಸಿಕ್ ಮಿನಿಮಮ್ ಕಂಫರ್ಟ್ ಅಥವಾ ಬೇಸಿಕ್ ಮಿನಿಮಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಏನಿದೆ, ನಾವು ಅದ್ರ ಬಗ್ಗೆ ಒತ್ತು ಕೊಡ್ತಾ ಇರಲ್ಲ. ಸೊ ಫಾರ್ ಎಕ್ಸಾಂಪಲ್, ಪ್ರತಿ ಇಂಡಸ್ಟ್ರಿಗೂ ಒಂದು ಇಂಪಾರ್ಟೆಂಟ್ ಒಂದು ಏನು ಗೋಲ್ಡನ್ ಆರ್ ಅಂತ ಇರುತ್ತೆ. ಅಂದರೆ ಆ 1 ಗಂಟೆ ನೀವು ಅಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಅವಕಾಶ, ಆ ಗಂಟೆ ದಿನದಲ್ಲಿ ಆ ಗಂಟೆ ನೀವು ಅಲ್ಲಿ ಸ್ಪೆಂಡ್ ಮಾಡಿದ್ರೆ ಅದು ನಿಮಗೆ ಹೆಚ್ಚಿನ ರಿಸಲ್ಟು ಅಥವಾ ಅಲ್ಲಿ ಹೆಚ್ಚಿನ ಒಂದು ಅರ್ಥ ಮಾಡ್ಕೊಳ್ಳುವಂಥ ಒಂದು ಇದು ಸಿಗುತ್ತೆ. ಗೋಶಾಲೆಗಳಲ್ಲಿ ಗೋಲ್ಡನ್ ಆರ್ ಅನ್ನೋದು ಆ್ಯಕ್ಚುಲಾಗಿ ಆಸ್ಟ್ರೇಲಿಯನ್ಸ್ ಇದನ್ನು ಪಾಲಿಸ್ತಾರೆ.
ಅಲ್ಲಿ ಏನು ಮಾಡ್ತಾರೆ, AM ಆ್ಯಂಡ್ PM ಅಂತ 2 ಭಾಗ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ 6ರಿಂದ 7 ಮತ್ತು ಸಂಜೆ 6ರಿಂದ 7 ಅಂತ. ಸೊ ನಾನು ಕಂಡಂಗೆ ಗೋಶಾಲೆಗಳು, ನಮ್ಮ ನಾಟಿ ಹಸುಗಳ ಗೋಶಾಲೆಗಳು ಅಥವಾ ಡೈರಿ ಫಾರ್ಮ್, ಅಲ್ಲಿ ನೀವು ಸಂಜೆ ಹಸುಗಳು ಸಂಪೂರ್ಣವಾಗಿ ಹಾಲೆಲ್ಲ ಕರೆದು ಮೇವು ತಿಂದು ಅಥವಾ ಸಂಜೆದ್ದು ಮೇವು ತಿಂದಾದ ನಂತರ ಅವು 1-1.5 ತಾಸಿಗೆ, ಒಂದು ಅರ್ಧ ತಾಸು ಆದ ನಂತರ ಅವು ರೆಸ್ಟ್ಗೆ ಹೋಗುತ್ತೆ. ಸುಮಾರು 7ರಿಂದ 8 ಗಂಟೆ ಟೈಮ್ನಲ್ಲಿ ರೆಸ್ಟ್ಗೆ ಹೋಗುತ್ತೆ, ಕುತ್ಕೊಳ್ತವೆ. ಅವುಗಳನ್ನ ಬಿಟ್ಬಿಟ್ರೆ ಆ ಟೈಮ್ನ ದಟ್ ಈಸ್ ಅವರ್ ಗೋಲ್ಡನ್ ಅವರ್ಸ್. ಆ ಟೈಮ್ನಲ್ಲಿ ನೀವು ಹೆಚ್ಚಾಗಿ ಅದನ್ನು ಒಂದು ಸ್ಕ್ಯಾನ್ ಮಾಡಿಕೊಂಡ್ರೆ ಅಥವಾ ಒಂದು 5 ನಿಮಿಷದ ನೀವು ಒಂದು ಸಂಚಾರ ಮಾಡಿಕೊಂಡ್ರೆ ಅವುಗಳ ಮುಖದಲ್ಲಿರುವಂಥ ಭಾವನೆಗಳು, ಆಮೇಲೆ ಹುಷಾರಿಲ್ಲ ಅಂದರೆ ಅವು ನಿಮಗೆ ತಿಳಿಸ್ತವೆ, ಅಂದರೆ ತಲೆ ಬಗ್ಗಿಸ್ತವೆ. ಅಲ್ಲ ಅಂದರೆ ಅವೇ ಹತ್ರ ಬರ್ತವೆ. ತುಂಬ ನೋವೆಲ್ಲ ಇತ್ತು ಅಂದರೆ ಅವೇ ನಿಮ್ಮ ಹತ್ರ ಬರುತ್ತೆ ಫ್ರೀಯಾಗಿ ಬಿಟ್ಟಿದ್ರೆ. ಮತ್ತು ಅವುಗಳ ಮೂಗು ಒಣಗೋದಿರ್ಬೋದು, ಕಿವಿ ಬೆಚ್ಚಗಿರುತ್ತಾ ಇಲ್ವಾ, ಇದು ಒಂದು ಸತಿ ನೀವು ಗ್ಲಾನ್ಸ್ ಮಾಡಿದ ತಕ್ಷಣ ಅವುಗಳ ಸಗಣಿ ಹೇಗೆ ಬರ್ತಾ ಇದೆ ಮತ್ತು ಅವುಗಳ ಗಂಜಲ ಹೇಗೆ ಬರ್ತಾ ಇದೆ, ಈ ಟೈಮ್ನಲ್ಲಿ ನಾವು, ಆಮೇಲೆ ಅವುಗಳದ್ದು ಡಿಸ್ಚಾರ್ಜ್ ಹೇಗೆ ಬರ್ತಾ ಇದೆ, ಅದನ್ನು ನಾವು ಗಮನಿಸ್ತಿದ್ರೆ ಆವಾಗ ಗೋಶಾಲೆಗೆ ಯಾವುದಕ್ಕೂ ದಟ್ ಈಸ್ ದ ಬೆಸ್ಟ್ ಗೋಲ್ಡನ್ ಅವರ್. ಅಲ್ಲಿ ಅದರಲ್ಲಿ ನಮಗೆಲ್ಲದೂ ಗೊತ್ತಾಗುತ್ತೆ. ಮ್ಯಾನೇಜ್ಮೆಂಟ್ ಅದನ್ನೆಲ್ಲದನ್ನು ನೋಡಬೇಕು. ನೋಡಲಿಲ್ಲ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ಅದು ಕಳಪೆ ಇದಾಗಿ ಹಾಳಾಗುತ್ತೆ ಗೋಶಾಲೆಗಳು. ಯಾಕಂದರೆ ಇದೇ ಪ್ರಮುಖವಾದದ್ದು. ಈ ಅವರನ್ನು ನಾವು ಯೂಸ್ ಮಾಡಿಕೊಂಡ್ರೆ ಗೋಶಾಲೆಗಳು, ಹಸುಗಳೆಲ್ಲ ಬೆಳಗ್ಗೆಲ್ಲ ಆಚೆ ಇರುತ್ತೆ, ಮೇಯ್ಕೊಂಡು ಬರುತ್ತೆ, ಎಲ್ಲ ಆದಮೇಲೆ ಅವು ರೆಸ್ಟ್ಗೆ ಹೋದಾಗ ಆ ಫಸ್ಟ್ ಅವರಲ್ಲಿ ನಮಗೆ ಗೊತ್ತಾಗುತ್ತೆ. ಈಗ 2ನೇ ಕ್ವಶನ್ ಮತ್ತೊಂದು ಏನಿದೆ ಅಂತ ಹೇಳಿದ್ರೆ, ಸಾರ್ವಜನಿಕ ವಲಯದಲ್ಲಿ ಗೋಶಾಲೆಗಳು ಅಂತ ಹೇಳಿದ್ರೆ ನಿಮಗೆ ಡೊನೇಷನ್ನ ತಗೊಳ್ಳೋವಂಥದ್ದು, ಒಂದು ಇದು ಸೇವೆಗೆ ಅಂತ ಅಲ್ಲ, ಈ ರೀತಿ ಒಂದು ಮನೋಭಾವನೆ ಇದೆ. ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಸರ್, ಆ್ಯಕ್ಚುಲಾಗಿ ಏನಂದರೆ ಗೋವು ಅನ್ನೋದು ಇಟ್ಸ್ ನಾಟ್ ಎ ಕಮಾಡಿಟಿ, ಇಟ್ಸ್ ಬಿಹಾಂಡ್ ಕಮಾಡಿಟಿ. ಸೊ ಮತ್ತು ಗೋ ಪಾಲಕರು ಅನ್ನೋದು ದೇ ಆರ್ ಪ್ರಿಸರ್ವಿಂಗ್ ಅವರ್ ಎನ್ವೈರ್ನ್ಮೆಂಟ್. ನಾವೇನಿವತ್ತು ಎನ್ವೈರ್ನ್ಮೆಂಟಿಗೆ ಒತ್ತು ಕೊಡ್ತಾ ಇದ್ದೀರಲ್ಲ, ಈ ಒಂದು ಎನ್ವೈರ್ನ್ಮೆಂಟನ್ನು ಎಸ್ಪೆಷಲಿ ಏನು ನಮ್ಮದು ಗ್ಲೋಬಲ್ ವಾರ್ಮಿಂಗ್ ಅದು ಇದು ಎಲ್ಲ ನಾವು ಹೇಳ್ತೀರಿ. ಸೊ ಇದಕ್ಕೆ ಸಲುವಾಗಿ ನಾವು ಗೋ ಪಾಲನೆ ಮಾಡಲೇಬೇಕು. ಸೊ ನಮ್ಮ ಮುಂದಿನ ಉಳಿವೇ ಗೋವಿಂದ ಇರೋದು ಸರ್. ಇದನ್ನು ನಾನೇನು ಸುಮ್ಮನೆ ಯಾವುದೋ ಒಂದು ಹೈಪೋಥೆಟಿಕಲಿ ಹೇಳ್ತಾ ಇಲ್ಲ. ದಿಸ್ ಈಸ್ ಸೈನ್ಸ್, ಬಿಕಾಸ್ ದಿಸ್ ಈಸ್ ವೇರ್ ವಿ ಆರ್ ಲ್ಯಾಕಿಂಗ್. ಆ್ಯಂಡ್ ಪ್ರತಿಯೊಂದು ಮನೆಯಲ್ಲೂ ಗೋವು ಇರಬೇಕು. ಪ್ರತಿಯೊಂದು ಮನೆಯವರು ಗೋವಿನ ಪ್ರಾಡಕ್ಟ್ ಉಪಯೋಗಿಸ್ಬೇಕು. ನಿಮ್ಗೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು ರಾಗಿ ಅಥವಾ ಯಾವುದೋ ಒಂದು ಧಾನ್ಯ ಬೆಳೆದ್ರೆ ಗೋಮಯದಿಂದ ಧಾನ್ಯ ಬೆಳೆಯೋದಕ್ಕೂ, ದೆನ್ ಹಾಗೆ ನೀವು ಧಾನ್ಯ ಬೆಳೆಯೋದಕ್ಕೂ ರೈತರನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರದ್ದು ಒಂದು ಏನು ಅವರು ಆ ಡಿಸೀಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೇ ಅವ್ರು ಅಷ್ಟೊಂದು ಕೆಮಿಕಲ್ ಹೊಡಿಬೇಕಾಗುತ್ತೆ. ಹೌದು. ಈಗ ಹೆಚ್ಚಿನ ಇವರೆಲ್ಲ ಹೇಳ್ತಾ ಇರೋದೇನೆಂದರೆ, ವಿಜ್ಞಾನಿಗಳೆಲ್ಲ, ನೀವು ಭೂಮಿಗೆ ಕೆಮಿಕಲ್ ಹಾಕ್ಬೇಡಿ, ನೀವು ಆದಷ್ಟು ಕೃಷಿ ಮಾಡಬೇಕಾದ್ರೆ ತ್ಯಾಜ್ಯಗಳನ್ನೇ ಉಪಯೋಗಿಸಿ, ಸಾವಯವ ತ್ಯಾಜ್ಯಗಳು. ಅದರಲ್ಲಿ ಬರೋದೇ FYM ಅಲ್ಲಿ ಮೊದಲನೇ ಸ್ಥಾನ ಬರೋದೇ ಗೋಮಯ. ಸೊ ಈ ರೀತಿ ನಮಗೆ ಅದರದ್ದು ರಿಯಲ್ ಬೆನಿಫಿಟ್ಸ್ ಗೊತ್ತಾಗೋವರೆಗೂ ನಾನು ಒಂದು ಪಾರ್ಟ್ ಹೇಳಿದ್ದಷ್ಟೇ. ಗೋವಿನ ಗಂಜಳದಿಂದ ಅದನ್ನು ನಾವು ಧನ್ವಂತರಿಗೆ ಹೋಲಿಸಿದ್ದೀವಿ. ಸೊ ಅದರಲ್ಲಿ ಅಷ್ಟು ಔಷಧಿ ಗುಣಗಳಿದ್ದಾವೆ. ಹೀಗೆ ಪ್ರತಿಯೊಂದು ಇರಬೇಕಾದ್ರೆ ನಾವು ಅದರದ್ದು ನಮಗೆ ಗೊತ್ತಾಗೋವರೆಗೂ ನಾವು ಅದರದ್ದು ಇದು ನೋಡಲ್ಲ. ಆ್ಯಂಡ್ ಪ್ರತಿ ಗೋಶಾಲೆಯಲ್ಲೂ ಪ್ರತಿಯೊಂದು ಗೋವನ್ನು ಪ್ರತಿಯೊಂದು ಮನೆಯವರು ಅಡಾಪ್ಟ್ ಮಾಡ್ಕೊಂಡು, ಅವ್ರ ಮನೇಲಿ ಸಾಕೋಕ್ಕಾಗಲ್ಲ, ಒಂದು ಗೋಶಾಲೆಯಲ್ಲಿ ಒಂದು ಹಸುನ ಅಡಾಪ್ಟ್ ಮಾಡ್ಕೊಳ್ಳಪ್ಪ, ಲೆಟ್ ದೆಮ್ ಅಡಾಪ್ಟ್ ದಟ್. ಆವಾಗ ಸಮಾಜಕ್ಕೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಈಗ ನಾವಾಗ ಸರ್ಕಾರದ ಮಟ್ಟದಲ್ಲಿ ಮಾತಾಡಿದ್ವಿ ಏನು ಅಂತ ಹೇಳಿದ್ರೆ, ಸರ್ಕಾರ ಎಲ್ಲೆಲ್ಲಿ ಹಿಂದೆ ಬೀಳ್ತಾ ಇದೆ, ನೇಟಿವ್ ಕೌಗಳನ್ನ, ನೇಟಿವ್ ಹಸುಗಳನ್ನು ನಾವು ಸಾಕುವಿಕೆಯನ್ನು ಒಂದು ಪ್ರಶ್ನೆಯಲ್ಲಿ ಇಟ್ಕೊಂಡಾಗ
ಈಗ ನಾನು ನಿಮಗೆ ಕೇಳುವಂಥದ್ದು ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ನಾಳೆ ದಿನ ಸರ್ಕಾರದ ಯಾವುದೋ ಒಂದು ರಿಫಾರ್ಮಲ್ಲಿ ನೀವು ಜಾಯ್ನ್ ಆಗ್ತೀರಿ ಅನ್ನೋದಾಯಿತು ಅಂತ ಹೇಳಿದ್ರೆ, ಯಾವ ಒಂದು ಮೊದಲನೇ ಕೆಲಸವನ್ನು ನೀವು ಗೋ ಸಂರಕ್ಷಣೆ ವಿಚಾರದಲ್ಲಿ ಮಾಡ್ತೀರಾ? ಸೊ ನನ್ನ ಪ್ರಕಾರ ಏನಂದರೆ, ನನ್ನ ಇಚ್ಛೆ ಇರೋದೇನೆಂದರೆ, ಪ್ರತಿಯೊಂದು ನಮ್ಮ ಭಾರತೀಯರು ಒಂದು ಗೋವನ್ನು ಅಡಾಪ್ಟ್ ಮಾಡಿಕೊಡ್ಲಿ ಅಂತ. ಅಂದರೆ ಗೋಶಾಲೆಗಳಲ್ಲೇ ಅಂತಲ್ಲ, ರೈತರ ಮನೆಗಳಲ್ಲಿ. ಇವ್ರ ಮನೇಲಿ ಸಾಕೋಕ್ಕಾಗಲ್ಲ, ರೈತರ ಮನೇಲಿ ಸಾಕ್ಬೋದು. ಇದು ಒಂದು. ಎರಡನೇದು, ಇದಕ್ಕಿಂತ ಇದ್ರ ಜೊತೆಯಲ್ಲಿ ಪ್ರಮುಖವಾಗಿ ಹೇಳೋದೇನೆಂದರೆ, ಒಂದು ಜೆನೆಟಿಕ್ ಬ್ರೀಡಿಂಗ್ ತರಲೇಬೇಕು ನಾವು. ಆ ಒಂದು ಜಾತಿಗಳಲ್ಲಿ ನಾವು ಜೆನೆಟಿಕ್ ಬ್ರೀಡಿಂಗ್ ವ್ಯಾಲ್ಯೂ ತರಲೇಬೇಕು. ಸೊ ಈಗ ಆ ಒಂದು ಕ್ಲೋಸಿಂಗ್ ಸ್ಟ್ರಕ್ಚರಿಗೆ ಬರ್ತಾ ಇದ್ದೀನಿ, ಪಾಡ್ಕ್ಯಾಸ್ಟ್ನ ಕ್ಲೋಸಿಂಗ್ ಸ್ಟ್ರಕ್ಚರಲ್ಲಿ ಒಂದು ಕ್ವಶನ್ ಇದೆ. ನಿಮ್ಮ ಇಡೀ ಒಂದು ಗೋಶಾಲೆಯಲ್ಲಿ ನಿಮ್ಮ ಒಂದು ಹೃದಯವನ್ನು ತಟ್ಟದಂತಹ ಯಾವುದೋ ಒಂದು ಸ್ಟೋರಿ ಇರುತ್ತೆ, ಆ ಸ್ಟೋರಿ ಇದೆ ಸರ್. ನಮ್ಮಲ್ಲಿ ದೀಪ ಅಂತ ಒಂದು ಗೋ ಇತ್ತು, ವಯಸ್ಸಾದ ಗೋ. ಹೀಗೆ ಒಂದು ಸತಿ ನಮ್ಮ ಗೋಶಾಲೆಯಲ್ಲಿ ಹೋಮ ಮಾಡಬೇಕಾದ್ರೆ, ಹವನ ಮಾಡಬೇಕಾದ್ರೆ, ಹವನದ ಕೊನೆಯ ನಾವೇನು ಇದು ಕೊಡ್ತಿರಲ್ಲ, ಇದು ಕೊಡ್ತಿರಲ್ಲ ಹವನಕ್ಕೆ, ಆ ಟೈಮ್ನಲ್ಲಿ ತುಂಬ ಜೋರಾಗಿ ಕೂಗಿದ್ಲು ಅವಳು. ಅದನ್ನು ಕೇಳಿ ಬೇರೆ ಶುರು ಮಾಡ್ತು. ಅದಾದ ನಂತರ ಅವಳು ಕೊನೆ ಉಸಿರು ಬಿಡಬೇಕಾದ್ರೆ, ಅಂದರೆ ಕೊನೆಯವರೆಗೂ ಎದ್ದು ಓಡಾಡ್ತಾ ಇದ್ಲು. ಕೊನೆ ಉಸಿರು ಬಿಡಬೇಕಾದ್ರೆ ಅವಳು ಅಂತಲ್ಲ, ಒಂದು 6-7 ಗೋವುಗಳು ಒಂದು ನನ್ನ ಕರೆ ಬರೋದಕ್ಕೆ ಕಾಯ್ತಾ ಇರ್ತವೆ, ಇಲ್ಲ ನನ್ನ ಕರೆ ಮುಗಿದ್ಮೇಲೆ ಪ್ರಾಣ ಬಿಡ್ತವೆ. ಇದು ತುಂಬ ಒಂದು ಇದು ನಂಗೆ ಅಟ್ಯಾಚ್ಮೆಂಟ್ ಇರೋಂಥದ್ದು. ನಿಮ್ಮ ಪ್ರಕಾರ ಗೋ ಸೇವೆ ಅಂದರೆ ಏನು ಸರ್? ನನ್ನ ಪ್ರಕಾರ ಗೋ ಸೇವೆ ಅಂದರೆ ಭಗವಂತನ ಸೇವೆ. ನೀವು ಭಗವಂತನಿಗೆ ಡೈರೆಕ್ಟಾಗಿ ನಿಮ್ಮನ್ನು ನೀವು ಮಾಡ್ತಾ ಇರೋಂಥ ಒಂದು ಯಾಗ ಯಜ್ಞ, ಅಲ್ಲಿ ಮುಕ್ಕೋಟಿ ದೇವತೆಗಳಿಗೆ ನೀವು ಡೈರೆಕ್ಟಾಗಿ ಆ ಯಜ್ಞ ತಲುಪಿಸ್ತಾ ಇದ್ದೀರಿ. ಸೊ ಅದು ನನ್ನ ಪ್ರಕಾರ ಗೋ ಸೇವೆ ಅಂದರೆ ಅದೇ. ನಿತ್ಯ ನೀವು ಭಗವಂತನಿಗೆ ಸೇವೆ ಮಾಡ್ತಾ ಇದ್ದೀರಾ. ಸೊ ವೀಕ್ಷಕರೇ, ಇದಾಗಿತ್ತು ಆ್ಯನ್ಮೀಸ್ ಫ್ರೀಡಮ್ ಲ್ಯಾಂಡಲ್ಲಿ ಸೊಗಡು ಗೋಶಾಲೆಯ ನಮ್ಮ ಶ್ರೀಧರ್ ಅವರ ಒಂದು ಪಾಡ್ಕ್ಯಾಸ್ಟ್. ಸಣ್ಣ ಅಲ್ಲ, ವಿಸ್ತೃತವಾದಂತಹ ಒಂದು ಸಂದರ್ಶನ. ಇಲ್ಲಿ ನಾವು ಗೋಶಾಲೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ ಗೋಶಾಲೆಯನ್ನು ಮಾಡಿರ್ತಾರೆ, ಲಾಸಿಗೆ ಬೀಳ್ತಾರೆ. ಒಂದು ಇನ್ನೇನೋ ಸೇವೆ ಮಾಡ್ತೀನಿ ಅಂತ ಮಾಡ್ತಾರೆ, ಅಲ್ಲಿ ಇನ್ನೇನೋ ಒಂದು ತೊಂದರೆ ಆಗುತ್ತೆ, ಮುಚ್ತಾರೆ. ನಾವು ಯಾವಾಗಲೂ ಗೋಶಾಲೆಗಳು ಗೋವನ್ನು ಸಾಕಬೇಕು ಅಂತೆಲ್ಲ ಹೇಳಿದಾಗ, ಅಂದರೆ ದೊಡ್ಡ ಮಟ್ಟದಲ್ಲಿ ಸೇವೆ ಅಂತ ನೀವು ಕರೆಸ್ಕೋಬೇಕು ಅಂತ ಹೇಳಿದಾಗ ನಾವು ಯಾವತ್ತೂ ಹೇಳೋವಂಥದ್ದು ಏನು ಅಂತ ಹೇಳಿದ್ರೆ, ಸುಸ್ಥಿರತೆಗೆ ಗೋಶಾಲೆ ದಿನ ತಗೊಬನ್ನಿ ಅಂತ ಹೇಳಿಬಿಟ್ಟು. ಸುಸ್ಥಿರತೆಗೆ ನಾವು ತರಲಿಲ್ಲ ಅಂತ ಹೇಳಿದ್ರೆ, ನಾವು ಪ್ರತಿ ವರ್ಷ ಇನ್ನೊಬ್ಬರ ಮುಂದೆ ನಾವು ಕೈ ಚಾಚ್ತಾನೇ ಇರಬೇಕಾಗತ್ತೆ. ಆ ಕೈ ಚಾಚುವ ಹಂತಕ್ಕೆ ನಾವು ಬರೋದು ಬೇಡ ಅನ್ನೋದು ನಮ್ಮ ಆಶಯ ಅಲ್ವಾ ಸರ್? ಖಂಡಿತ. ಕೈ ಚಾಚುವ ಹಂತಕ್ಕೆ ಬರೋದು ಬೇಡ ಅಂತ ಹೇಳಿಬಿಟ್ಟು ಸರ್ ಒಂದು ಅದ್ಭುತವಾದಂತಹ ಮಾತು ಹೇಳಿದ್ರು, ಗೋ ಸೇವೆ ಅಂತ ಹೇಳಿಬಿಟ್ಟು. ಗೋ ಸೇವೆ ಅಂದರೆ ಏನು ಅಂತ ಹೇಳಿದ್ರೆ, ಮುಕ್ಕೋಟಿ ದೇವರಿಗೆ ನಾವು ದಿನ ಸೇವೆ ಮಾಡ್ತಾ ಇರ್ತೀವಿ ಅಂತೇಳ್ಬಿಟ್ಟು. ಆ ಸೇವೆಯ ಒಂದು ಬಲ ನಿಮ್ಮ ಹತ್ರ ಇದೇ ಇರುತ್ತೆ. ಸೊ ಹಾಗಾಗಿ ಕೈ ಚಾಚಿ ಮಾಡುವಂಥದ್ದಲ್ಲ, ಕೈ ಎತ್ತಿ ಮಾಡಬೇಕಾಗುತ್ತೆ. ಕೈ ಎತ್ತಿ ಮಾಡಬೇಕು, ಮತ್ತು ಮಾಡೋರಿಗೆ ನಾವು ಕೈ ಜೋಡಿಸ್ಬೇಕು. ಇದು ನಮ್ಮ ಸಮಾಜಕ್ಕೆ ಬರಬೇಕು. ಯಾಕಂದರೆ ಇದು ಒಂದು ದೈವಸ್ಥಾನ ಇರ್ಬೋದು ಅಥವಾ ಒಂದು ದೇಶ ಕಟ್ಟೋದಾಗಲಿ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಅಲ್ಲ. ಇದು ಇಡೀ ಸಮಾಜ ನಿಂತು ಯಾರು ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಒಂದು ಸ್ವಯಂ ಪ್ರೇರಣೆಯಿಂದ ನಿಂತು ಮಾಡುವಂಥ ಕೆಲಸ. ಅಥವಾ ಆ ವ್ಯಕ್ತಿ ನಿಜವಾಗ್ಲೂ ಹೇಳ್ತೀನಿ, ಅವನು ವೈಜ್ಞಾನಿಕವಾಗಿ ಒಂದು ಗೋಶಾಲೆ ನಡೆಸೋದಂದರೆ ಅವನೊಂದು ರಿಸರ್ಚ್ ಸೆಂಟರ್ ನಡೆಸ್ದಂಗೆ. ಎವ್ರಿ ಡೇ ಅವನಿಗೆ ನ್ಯೂ ಚಾಲೆಂಜಸ್ ಬರ್ತಾ ಇರುತ್ತೆ, ಇದು ಬರ್ತಾ ಇರುತ್ತೆ. ಎನ್ವೈರನ್ಮೆಂಟಲ್ ಚಾಲೆಂಜಸ್ಸು, ಡಿಸೀಸು ಚಾಲೆಂಜಸ್ಸು, ಮತ್ತು ಫೀಡಿಂಗು, ಫಾಡರು, ಪ್ರತಿ ನ್ಯೂಟ್ರಿಷನ್ ಚಾಲೆಂಜಸ್ಸು, ಕಾಲ್ವಿಂಗು,
ರೀಪ್ರೊಡಕ್ಷನ್ನು, ಈ ಥರ ಸಾಕಷ್ಟು ಚಾಲೆಂಜಸ್ಗಳ ಮಧ್ಯದಲ್ಲೂ ಆ ವ್ಯಕ್ತಿ ತನ್ನ ಇಡೀ ಸಂಪೂರ್ಣ ಜೀವನದಲ್ಲಿ ಉಳಿದಂಥ ಪೂರ್ತಿ ಏನು ಭಾವನಾತ್ಮಕವಾಗಿ, ಆರ್ಥಿಕವಾಗಿ ಅವನ ಇಡೀ ಒಂದು ಜೀವನನೇ ಅದಕ್ಕೆ ಕೊಡ್ತಾ ಇರಬೇಕಾದ್ರೆ ಸಮಾಜದಲ್ಲಿ ನಮ್ಮ ಕರ್ತವ್ಯ ಆ ವ್ಯಕ್ತಿಯ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ಆ ವ್ಯಕ್ತಿ ಇನ್ನೊಬ್ಬರ ಹತ್ರ ಕೈ ಚಾಚೋ ಆಗಬಾರ್ದು. ಇದು ನಾವು ಅರ್ಥಕೊಳ್ಬೇಕು. ಇದು ಆ ವ್ಯಕ್ತಿ ಮಾಡ್ತಾ ಇರೋಂಥ ಮುಂದಿನ 10 ತಲೆಮಾರಿಗಳಿಗೆ ಇವತ್ತು ಬೇಕಾಗಿರೋಂಥ ಕೆಲಸ ಮಾಡ್ತಾರೆ. ನೀಡ್ ಆಫ್ ದಿ ಆರ್, ಗೋವುಗಳ ಪಾಲನೆ. ಯಾಕಂದರೆ ಇಟ್ ಸೆಲ್ಫ್ ಇಸ್ ಎ ಬಿಗ್ ಸಬ್ಜೆಕ್ಟ್. ಆ್ಯಂಡ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟಲ್ಲಿ ಮತ್ತು ನಮ್ಮ ಎಕಾಲಜಿ ಮತ್ತು ನಮ್ಮದು ಸಸ್ಟೈನಬಿಲಿಟಿ ಇದರೆಲ್ಲ ನಾವು ಮಾಡಬೇಕಾಗುತ್ತೆ. ಹೌದು.